ಈಗ ನಿಮ್ಮ ಮುಂದೆ ಹೇಳ್ತೇನೆ ನಾನು. ಈಗ ಯಾರು ಪ್ರೆಸೆಂಟ್ ವ್ಯಾಸರಾಮ ಮಠ ಪಾಂಟಿಫ್ ಇದ್ದಾರಲ್ಲ, ಅವ್ರು ಡಿ ಪ್ರಹ್ಲಾದಾಚಾರ್ಯ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಪ್ರಿನ್ಸಿಪಲ್. ಏನು ಹೇಳ್ಕೊಂಡ್ರು ಅಂದರೆ, ನಾನು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಪ್ರಿನ್ಸಿಪಾಲ್ ಅಂತ ಹೇಳಿ ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅದರ ಮಹತ್ವ ಗೊತ್ತಿಲ್ಲ ರೀ ನನಗೆ. ಅವರೆಲ್ಲಿ ಊಟ ಮಾಡೋರು ಅಲ್ಲ, ಅವ್ರು ಇಜ್ಜಲ್ ಒಲೆ ಮೇಲೆ ಮಡಿಯಲ್ಲಿ ಊಟ ಮಾಡಬೇಕು. ಅದಕ್ಕಾಗಿ ಹುಡ್ಕೊಂಡು ಬಂದಿದ್ದರು. ನಮ್ಮನೆ ನಡೀತಾ ಇತ್ತು ದೇವ್ರ ದಯದಿಂದ. ಆದ್ದರಿಂದ ಅವತ್ತು ತೀರ್ಥಪ್ರಸಾದ ಅವರಿಗೆ ಹಾಕಿದ ಒಂದು ಭಾಗ್ಯ. ಇನ್ನೂ ಹೇಳುವೆ, ಸಜ್ಜನರನ್ನ ಮನೆಯಲ್ಲಿ ಕರೆಸಿದೆವು ಅಂದರೆ ಅದು ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂದರೆ, ಆಮೇಲೆ ಅದ್ರ ನಾಲೆಜ್ ಬಂತು. ಆಮೇಲೆ ಜ್ಞಾನ ಕಾರ್ಯ ಪಡೆಯೋದು ಮುಖ್ಯ ಅಂತ ಅನಿಸುತ್ತಿದ್ದಲ್ಲ. ಆಮೇಲೆ ಆಗ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಪೇಜಾವರ ಸ್ವಾಮಿ ವಿಶ್ವೇಶ್ವರ ಅವರನ್ನು. ಆಗ ನಾನು ಬುಕ್ ಮಾಡಬೇಕು ಅಂತಂದೆ. ಅವರೊಂದು ಸರಿ ಅದನ್ನು ಏನು ಮಾಡಲಿಲ್ಲ ರೀ ಅವರು, ನ್ಯಾರ ಸ್ವಾಮಿ ಅಂತ ಹೇಳಿಬಿಟ್ರು. ಆಮೇಲೆ ಸ್ವಾಮಿಗಳೊಂದು ಕಾಲ್ ಮಾಡಿರು. ಎಲ್ಲರಿಗೂ ನಮಸ್ಕಾರ. ಮಧ್ವ ಹೃದಯವಾಸ ಚಾನಲಿನ ಉದ್ಗೀತಾ ಸೀರೀಸ್ಗೆ ಸ್ವಾಗತ. ಧಾರ್ಮಿಕ ಸಮಾಜವನ್ನು ಕಟ್ಟಲು ಸ್ತ್ರೀ ಧರ್ಮದ ಪಾಲನೆ ಅತ್ಯಗತ್ಯ. ಇದನ್ನು ತಿಳಿಸಲು ನಮ್ಮ ಜೊತೆಗೆ ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರು ಬಂದಿದ್ದಾರೆ. ಸರಸ್ವತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರು ತತ್ವವಾದ ಮ್ಯಾಗಝೀನ್ಗೆ ಮುಖ್ಯ ಸಂಪಾದಕರು ಹಾಗೂ ಹರಿಸರ್ವೋತ್ತಮ ವಾಯುಜೀವೋತ್ತಮ ಫೌಂಡೇಶನಿನ ಆನರರಿ ಅಡ್ವೈಸರ್ ಆಗಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಪೂರ್ಣಗೊಳಿಸಿ ಅಂತರ್ ಕಾಲೇಜಿನ ಚರ್ಚೆಗಳು ಹಾಗೂ ಭಾಷಣ ಸ್ಪರ್ಧೆಗಳಲ್ಲಿ ವಿಶೇಷವಾದ ಬಹುಮಾನಗಳನ್ನು ಪಡೆದಿದ್ದಾರೆ. ತತ್ವಜ್ಞಾನ ಸಭಾ ಹಾಗೂ ಸಪ್ತ ಪ್ರಾಕಾರ ಪ್ರದಕ್ಷಿಣೆಯನ್ನು ಕಳೆದ 25 ವರ್ಷಗಳಿಂದ ನಡೆಸುತ್ತಿದ್ದಾರೆ. ಹಾಗೂ ಬೇಸಿಗೆ ರಜೆಯಲ್ಲಿ ಮಹಿಳೆಯರಿಗೆ ವಿಶೇಷವಾದ ತರಗತಿಯನ್ನು ನಡೆಸುತ್ತಿದ್ದಾರೆ. ಇವರು ಅಪ್ಪಣ್ಣಾಚಾರ್ಯರ ಕಾಲದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಸೇರಿದರು. ಆನ್ಲೈನ್ ಮೂಲಕ ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭಾನ ಹಾಗೂ ಚತುರ್ದಶಿ ಪಾಠವನ್ನು ನಡೆಸುತ್ತಿದ್ದಾರೆ. ಇವರಿಗೆ ಕಾವ್ಯ ಚೂಡಾಮಣಿ ಹಾಗೂ ದಾಸ ಸಾಹಿತ್ಯ ಸೇವಾ ರತ್ನ, ಪಲಿಮಾರು ಸ್ವಾಮಿಗಳಿಂದ ಹರಿದಾಸ ಚಂದ್ರಿಕಾ, ಶ್ರೀ ಶ್ರೀ ಸುಷಮೀಂದ್ರ ತೀರ್ಥರಿಂದ ಇವರಿಗೆ ಸುಜಯಶ್ರೀ ಹಾಗೂ ಹರಿದಾಸ ಭಾರತಿ ಎಂಬ ಬಿರುದುಗಳು ಅನೇಕರು ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿದ್ದಾರೆ. ಫಸ್ಟ್ ಕ್ವಶನ್ ಏನಂದರೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ನೀವು ಅವಾಗ ಮಾಡಿದ ಆ್ಯಕ್ಟಿವಿಟೀಸ್ ನಿಮ್ಗೆ ಇವಾಗ ಹೇಗೆ ಹೆಲ್ಪ್ಫುಲ್ ಆಗಿದೆ? ಲಾಂಗ್ ಬ್ಯಾಕ್ ಹೋಗೋಣ. ಅದು ಆ್ಯಕ್ಚುಲಿ ನನ್ನ ಸ್ಕೂಲ್ ಎಜುಕೇಷನ್ ನೋಡುವಾಗ ಆಗಲೇ ತುಂಬ ಕಾಂಪಿಟೇಷನ್ಸ್ ಎಲ್ಲ ನಾನು ವಿನ್ ಮಾಡ್ತಾಯಿದ್ದೆ, ಪ್ರೈಸಸ್ ತುಂಬ ವಿನ್ ಮಾಡ್ತಾಯಿದ್ದೆ. ಇನ್ನು ಕೇಳಿ ತಮಿಳಲ್ಲಿ ತಿರುಕ್ಕುರಳ್ ಅಂತ ಒಂದುಂಟು. ಆ ತಿರುಕ್ಕುರಳು ಅಂದರೆ 1330 ತಿರುಕ್ಕುರಳದು. ಅದನ್ನು ಬೈ ಹಾರ್ಟ್ ಮಾಡಿ ಫಸ್ಟ್ ಪ್ರೈಸ್ ತೆಗೆದೋಳು ನಾನು 8th ಸ್ಟ್ಯಾಂಡರ್ಡ್ಲಿ ಹಾಗಿದ್ದೆ. ಆಮೇಲೆ ನನ್ನ ಕಾಲೇಜ್ ಲೈಫ್ ಅಂದರೆ, ನಾನು ಪಾಲಿಟೆಕ್ನಿಕ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೇನೆ ಆ ಕಾಲದಲ್ಲಿ. ಆಗಲೇ ಹೇಗಿತ್ತು ಅಂದರೆ, ನಮ್ಮ ಮನ ವಾತಾವರಣ ಅದು ಹೇಗಿತ್ತು ಅಂದರೆ, ಲಕ್ಷ್ಮೀ ಶೋಭನೆ ಹೇಳದೆ ನಾನು ಊಟ ಮಾಡಿದ್ದಿಲ್ಲ ಫ್ರಮ್ ಮೈ ಚೈಲ್ಡ್ಹುಡ್. ನಾನು 5ನೇ ಸ್ಟ್ಯಾಂಡರ್ಡ್ ಕೂಡ 4ನೇ ಸ್ಟ್ಯಾಂಡರ್ಡ್ ಆಗ ಏನು ಅರ್ಥ ಗೊತ್ತಿಲ್ಲ. ಅಂತೂ ದೇವ್ರ ಮುಂದೆ ನಿಲ್ಲೋದು, ಲಕ್ಷ್ಮೀ ಶೋಭನೆ ಹೇಳೋದು ಅಷ್ಟೇ ಗೊತ್ತಿದೆ. ಅದು ಆ ಜೀವನ ಹಾಗೆ ಮಾಡಿದ್ದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ನಿಮ್ಮ ಮುಂದೆ ಕೂದೋ ಭಾಗ್ಯ ಬಂದಿದೆ ಅಂತ ಹೇಳಬೇಕು ನಮಗೆ ಅದು ಭಾಗ್ಯ. ಅದರಿಂದ ನಮ್ಮ ಚೈಲ್ಡ್ಹುಡ್ ಹಾಗಿತ್ತು. ಮನ ವಾತಾವರಣ ಯಾವಾಗಲೂ ನಾವು ಯಾವುದು ಪುಸ್ತಕನ ಇಟ್ಟು ಕಲ್ತ್ಕೊಂಡು ಬರೋದು ಮಾಡಿದವರಲ್ಲ. ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವ್ರೇನು ಹೇಳ್ತಾ ಇದ್ದಾರೋ ಅದು ನಮ್ಮ ಕಿವಿ ಬೀಳ್ತಿತ್ತು. ಏನೊಂದೊಂದು ಪ್ಲಸ್ ಪಾಯಿಂಟು ಬೇಗ ಹೇಳ್ತಾ ಇದ್ದೆವು, ಇನ್ನೊಂದು ಪ್ಲಸ್ ಪಾಯಿಂಟ್ ರಾತ್ರಿ ಮಲಗ್ತಾ ಇದ್ದೆವು ಬೇಗ. ಏನಿಲ್ಲ, ಮೊಬೈಲು ಇಲ್ಲ, ಟಿ ವಿಯೂ ಇಲ್ಲ, ಅದನ್ನ ಹೇಳಬೇಕಾದ ನಾವು ಅಲ್ವಾ. ಅದರಿಂದ ಆ ಸಿಸ್ಟಮ್ಯಾಟಿಕ್ ಅವ್ರು ಹೇಳೋದು, ನಾವು ಹೇಳೋದು, ಅವ್ರ ಶಬ್ದ ಕಿವಿಯಲ್ಲಿ ಬೀಳೋದು, ಅದರಿಂದ ಆ ಚೈಲ್ಡ್ಹುಡ್ ಹಾಗೇ ಇತ್ತು. ಆಮೇಲೆ ಹಾಗೆ ಕಾಲೇಜ್ ಎಜುಕೇಷನ್ ಮದುವೆ ಆದ ಮೇಲೆ ನಿಜ ಟರ್ನಿಂಗ್ ಪಾಯಿಂಟ್ ಅಂದರೆ ನಮ್ಮ ಹಸ್ಬೆಂಡ್ ಹೇಳಬೇಕಾದ್ರು. ಯಾಕಂದರೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಅದು ತುಂಬ ಮುಖ್ಯ ಒಂದು ಹೆಣ್ಣಿಗೆ ಅಲ್ವಾ. ಅದು ನಾವು ಇಂಡಿಯನ್ ಕಲ್ಚರಲ್ಲಿ ನಾವು ಬ್ರಾಟಪ್ಪು, ಅದು ತುಂಬ ಮುಖ್ಯವಾದದ್ದು. ನಮ್ಮ ಮನೆಯಲ್ಲಿ ನಮ್ಮ ಮಾವ, ನಮ್ಮ ಅತ್ತಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಉತ್ಸಾಹ ಕೊಡ್ತಿದ್ದರು. ಆದರೆ ಈ ಲೈನ್ ನನ್ನಿಂದ ಸಾಗಕ್ಕೆ ಸ್ಟಾರ್ಟ್ ಆಯಿತು. ಈಗಂತೂ ಕೇಳೋದು ಬೇಡ, ನಮ್ಮ ಸೊಸೆ ನಮ್ಮ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಅಷ್ಟಕ್ಕೆ ನಮ್ಮ ಚೈಲ್ಡ್ಹುಡ್ ಹೇಳಬಹುದು. ಇದು ಭಗವಂತನ ಅನುಗ್ರಹ ಅಂತ ಹೇಳಬೇಕು ನಾವು ಅಷ್ಟೇ.
ನಿಜ, ಮನೇಲಿ ಒಂದು ಸಪೋರ್ಟ್ ಇರೋದಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ತುಂಬ. ಹೌದು ತುಂಬ ಮುಖ್ಯ ರೀ. ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಅಂದರೆ ಅದು ಇಂಥ ಲೈನ್ಲಿ ಈಗಿನ ವಾತಾವರಣ ನೋಡಬೇಡ್ರಿ. 40 years ಬ್ಯಾಕ್ ಆಗೊಂದು ಸ್ತ್ರೀ, ಎಸ್ಪೆಷಲಿ ತಮಿಳ್ನಾಡು, ಒಂದು ಸ್ಟೆಪ್ ಹೊರಗಿಟ್ಟವ್ರು ಅಲ್ಲ. ಹಾಗಿರುವಾಗ ನನ್ನ ಹೊರ ಕಳಿಸಿ ಪ್ರವಚನ ಮಾಡೋದಕ್ಕೂ ಇದೆಲ್ಲ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟು ನನ್ನ ಜೊತೆ ಕರ್ಕೊಂಡು ಹೋಗಿ ಅವರು ಆಫೀಸಲ್ಲಿ ವರ್ಕ್ ಮಾಡ್ತಾವ್ರೆ. ಹೀಗೆ ನನ್ನ ಮಕ್ಕಳು ಕೂಡ ಬಂದಿದ್ದಾರೆ. ಇಷ್ಟೆಲ್ಲ ಬರಬೇಕು, ಫ್ರೇಮ್ವರ್ಕ್ ನಡಿಬೇಕು ಅಂದರೆ ಮುಖ್ಯ ಭಗವಂತ ನನ್ನ ಗ್ರಹ. ಅದನ್ನು ಹೇಳಬೇಕು ನಾವು. ಇದು ಲಕ್ಷ್ಮೀಶ್ವರ ಪಾರಾಯಣದ ಫಲ ಅಂತೂ ನಾನು ಹೇಳೋದುಂಟು. ಹಾಗೆ ನಿಮ್ಮ ಗುರುಗಳು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿದರು ಮತ್ತು ಅವರ ಬಗ್ಗೆ ಒಂದು ಕಿರು ಪರಿಚಯ? ಗುರುಗಳು ಅಂದರೆ ಏನೇನು ಹೇಳಬೇಕು, ಮೈಯ ತಾಯೇ ಮೊದಲು ಗುರುಗಳು ಹೇಳಬೇಕು ನಾವು. ಹಾಗೂ ನಿಜವಾಗಿ ಮನ ವಾತಾವರಣ ಆಗಿತ್ತು. ಆಮೇಲೆ ಮದುವೆ ಆದಮೇಲೆ ಒಂದು ತಮಿಳು ಹೇಳಬೇಕು ಅಂದರೆ ಒಂದು ತಣಿಯಾದ ದಾಹಂ ತಿಳು. ಈಗ ನಮ್ಮ ತಮಿಳುನಾಡು ಮಕ್ಕಳಿಗೆ ಹೇಗಿತ್ತು ಅಂದರೆ ಒಂದು ತುಂಬ ತುಂಬ ಆಚಾರ ಅನುಷ್ಠಾನ ಎಲ್ಲ ಓದಿದವರು. ಹಾಗಾದರೆ ಈ ಧರ್ಮ ಮಾರ್ಗದಲ್ಲಿ ಚೆನ್ನಾಗಿ ನಡೀತಾ ಇದ್ದರು. ಇದು ನಮಗೆ ಈ ಸುಧಾ ಇದನ್ನು ಪಾಠ ಅಂಥ ಒಂದು ಪ್ರಜ್ಞೆ ಬಂದಿರಬೇಕಲ್ಲ, ಅದೆಲ್ಲ ಹಂಗಿತ್ತು. ಮಾಡೋರು ಮಾಡ್ತಿದ್ರು, ಅದೆಲ್ಲ ನಾನು ಹೇಳಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಹೇಗಿತ್ತು ಅಂದರೆ ನಮ್ಮ ತಮಿಳ್ನಾಡು ಏನೋ ಒಂದು ಡ್ರಾಬ್ಯಾಕ್ ಅಂದರೆ ಲ್ಯಾಂಗ್ವೇಜ್ ತಮಿಳು ಗೊತ್ತಿದೆ, ಮಾತಾಡೋದಕ್ಕೆ ಕನ್ನಡ ಗೊತ್ತಿದೆ, ಅದು ಕನ್ನಡ ಓದೋದು ಗೊತ್ತಿಲ್ಲ. ಹಾಗೇನಾಗುತ್ತೆ, ಎಲ್ಲ ಬುಕ್ಸು ಕನ್ನಡಲ್ಲಿತ್ತು, ಅದು ತಮಿಳಿಲ್ಲ. ಸೊ ನಾವು ಹೇಗೆ ನಾಲೆಜ್ ಪಡಿಬೇಕು? ಆಗ ಸ್ವಾಮಿಗಳಲ್ಲಿ ಇಷ್ಟು ಸಂಚಾರ ಬರಲಿಲ್ಲ. ಅದನ್ನ ಹೇಳ್ತಾನೀಗ. ಈಗ ಎಲ್ಲ ಸ್ವಾಮಿಗಳು ಸಂಚಾರಕ್ಕೆ ಬರ್ತಿದ್ದಾರೆ, ಆಗ ಅಷ್ಟು ಸಂಚಾರವೂ ಇಲ್ಲ. ಆಗ ನಾಲೆಜ್ ವಿದ್ವಾಂಸರು ಪಂಡಿತರೆಲ್ಲ ಎಲ್ಲರೂ ಬರ್ತಿದ್ದರು. ಎಷ್ಟು ಜನ ಹೋಗಿ ಕೂಡ್ತಾ ಇದ್ದರು. ಇದೆಲ್ಲ ಯೋಚನೆ ಮಾಡುವಾಗ ನಾಲೆಜಿಗೆ ಒಂದು ಬುಕ್ ಬೇಕಾಗಿತ್ತು. ನನಗೇನು ಅನಿಸಿತ್ತು ಅಂದರೆ ಒಂದು ತಮಿಳ್ ಬುಕ್ ಮಾಡೋಣ, ನಾಲೆಜ್ ಇಟ್ಕೊಂಡು ಏನು ನಾಲೆಜ್ ಇಟ್ಕೊಂಡು ಮಾಡೋಕ್ಕೆ ನಮ್ಮ ಪೂರ್ವಿಕರೆಲ್ಲ ಮಾಡಿದ್ದಾರೆ, ಸರ್ ಮಾಡೋಣ ಅನಿಸಿತ್ತು. ತಮಿಳಿನಲ್ಲಿ ಮಾಡಬೇಕು ಅಂತಿತ್ತು. ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ, ಮಾಡಬೇಕು ಆಸೆ ಅಂತೂ ಇತ್ತು. ನನ್ನ ಮೊದಲನೇ ತಮಿಳ್ ಬುಕ್ ಯಾವುದೋ ತಮಿಳಿನಲ್ಲಿ ಅರ್ಥ ಬರೋದು ಅಂದರೆ ಲಕ್ಷ್ಮೀಶ್ವರನ ಪದ್ಯ. ಅದು ಮುಗೀತು. ಆಮೇಲೆ ಮ್ಯಾಗ್ಝಿನ್ ಥರ ಸ್ಟಾರ್ಟ್ ಮಾಡೋಣ ಅಂತ ಅನ್ಸ್ಕೊಂಡಿದ್ದೆ. ಆಗ ನನಗೆ ಎಷ್ಟು ಕಷ್ಟ ಇದು ಅದೆಲ್ಲ ಒಂದು ಗೊತ್ತಿಲ್ಲ, ಯಾಕಂದರೆ ಏನು ಅನುಭವ ಇಲ್ಲ ನಂದು. ಅದು ಮಾಡಬೇಕು ಅಂತ ಬರ್ತಿತ್ತು. ಅದು ಮಾಡೋಣ ಅಂತ ಹೇಳುವಾಗ ಆಗ ಯಾರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಂದ್ರೆ ಒಂದು ಗೊತ್ತಿಲ್ಲ. ಈಗ ನಿಮ್ಮ ಮುಂದೆ ಹೇಳ್ತಾನೆ ನಾನು. ಈಗ ಯಾರು ಪ್ರೆಸೆಂಟ್ ವ್ಯಾಸರಾಮ ಮಠ ಪಾಂಟಿಫ್ ಇದ್ದಾರಲ್ಲ, ಅವ್ರು ಡಿ ಪ್ರಹ್ಲಾದಾಚಾರ್ಯ ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಪ್ರಿನ್ಸಿಪಲ್. ಒಂದು ಅನುಭವ ಹೇಗಿತ್ತು ನೋಡಿ ನಮ್ಮದಿತ್ತು ಅಂದರೆ, ಅವ್ರನ್ನ ಏನೋ ಒಂದು ಪಾಂಡಿಚೇರಿ ನಾವಿದ್ದೆ ಇವಾಗ, ನಮ್ಮ ಯಜಮಾನ್ರಿ ಪಾಂಡಿಚೇರಿ ಬ್ಯಾಂಕ್ಲಿ ಕೆಲಸ. ಆಗ ಅವ್ರು ಬಂದರು ಮನೆಗೆ. ಏನು ಹೇಳ್ಕೊಂಡ್ರು ಅಂದರೆ, ನಾನು ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಪ್ರಿನ್ಸಿಪಾಲ್ ಅಂತ ಹೇಳಿ ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅದರ ಮಹತ್ವ ಗೊತ್ತಿಲ್ಲ ರೀ ನನಗೆ. ಹೌದಾ ಹಾಗೆ ಅಂತ ಹೇಳ್ತಂದು ನಾನು. ಆಮೇಲೆ ಅವರು ಏನೋ ಒಂದು ಇದಂದರೆ, ನಮ್ಮ ಮನೇಲಿ ಸ್ವಲ್ಪ ಮಡಿ ವ್ಯವಸ್ಥೆ ಅಡಿಗೆ ಅಂತ ಅವ್ರು ಎಲ್ಲಿ ಊಟ ಮಾಡೋರು ಅಲ್ಲ. ಅವ್ರು ಇಜಲ್ ಒಲೆ ಮೇಲೆ ಮಡಿಯಲ್ಲಿ ಊಟ ಮಾಡಬೇಕು. ಅದಕ್ಕಾಗಿ ಹುಡ್ಕೊಂಡು ಬಂದಿದ್ದರು. ನಮ್ಮ ನಡೀತಾ ಇತ್ತು ದೇವ್ರದ ಇದರಿಂದ. ಆದ್ದರಿಂದ ಅವತ್ತು ತೀರ್ಥಪ್ರಸಾದ ಅವರಿಗೆ ಹಾಕಿದ ಒಂದು ಭಾಗ್ಯ. ಇನ್ನೂ ಹೇಳುವೆ, ಸಜ್ಜನರನ್ನ ಮನೆಯಲ್ಲಿ ಕರೆಸಿದೆವು ಅಂದರೆ ಅದು ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂದರೆ, ಆಮೇಲೆ ಅದ್ರ ನಾಲೆಜ್ ಬಂತು. ಆಮೇಲೆ ಜ್ಞಾನ ಕಾರ್ಯ ಪಡೆಯೋದು ಮುಖ್ಯ ಅಂತ ಅನಿಸುತ್ತಿದ್ದಲ್ಲ. ಆಮೇಲೆ ಸೊ ತಿಳಿಯದೇ ಮಾಡಿದ್ದು ಒಂದು ಅಂದರೆ ಅದು. ಅವ್ರು ಬಂದರು. ಆಮೇಲೆ ಸ್ವಲ್ಪ ಸಂಪರ್ಕ ಬೆಳೀತು. ಅವ್ರು ಯಾವಾಗ ಪಾಂಡಿಚೇರಿ ಬಂದು ಮನೆಗೆ ಬರ್ತಿದ್ದರು. ಆ ಒಂದು ಹಾಗೆ ಡೆವಲಪ್ ಆಯಿತು ಅಂತ ಹೇಳಬೇಕು. ಆಗ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಪೇಜಾವರ ಸ್ವಾಮಿ ವಿಶ್ವೇಶ್ವರ ಅವರನ್ನು. ಆಗ ನಾನು ಬುಕ್ ಮಾಡಬೇಕು ಅಂತಂದೆ. ಅವರೊಂದು ಸರಿ ಅದನ್ನು ಏನು ಮಾಡಲಿಲ್ಲ ರೀ ಅವರು, ನ್ಯಾರ ಸ್ವಾಮಿ ಅಂತ ಹೇಳಿಬಿಟ್ರು. ಆಮೇಲೆ ಸ್ವಾಮಿಗಳೊಂದು ಕಾಲ್ ಮಾಡಿರು, ನೀವು ಬರ್ತಾರ ಮಾತಾಡೋಣ ಅಂತ. ನನಗೆ ಹೆದರಿಕೆ, ಯಾವ ಸ್ವಾಮಿಗೂ ಮಾತಾಡಿದ್ದೇ ಇಲ್ಲ. ಆಗ ಸ್ವಾಮಿಗಳ ಸಂಪರ್ಕ ಆಯಿತು. ನಮ್ಮನ್ನ ಮಾರ್ಗದರ್ಶನ ಮಾಡ್ಕೊಂಡು ಹೋದರು. ಎಲ್ಲ ವಿಷಯದಲ್ಲೂ ಒಂದು ಪಂಕ್ಚುವಾಲಿಟಿ, ಹೇಗೆ ಇರಬೇಕು, ಹೇಗೆ ನಾವು ಸಮಾಜನ ಎದುರಿಸಬೇಕು, ಎಲ್ಲವನ್ನೂ ಮಾಡಿಸ್ಕೊಟ್ರು. ಅದರಿಂದ ಮೊದಲು ಅವ್ರನ್ನ ಆಮೇಲೆ ಈಗೆಲ್ಲ ಸ್ವಾಮಿಗಳು ಎಲ್ಲ ಪಂಡಿತರು ನಮಗೆ ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಯಾರಿಗೆ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ, ಹೀಗೆ ನಡ್ಕೊಳ್ರಿ, ಹೀಗೆ ಸರಿ ಇರೋದು ಅಂತ ಇದಕ್ಕೆ ಹೀಗೆ ಬಂದಿದ್ದಾರೆ. ಮತ್ತು ಸಿವಿಲ್ ಇಂಜಿನಿಯರ್ ಓದಿದ್ದ ನೀವು ಶಾಸ್ತ್ರದ ಕಡೆ ಒಲವು ತೋರಿಸಿದ್ದೆ ಹೇಗೆ? ಸಿವಿಲ್ ಇಂಜಿನಿಯರಿಂಗು ಆಗ ಓದಿದ್ದಕ್ಕೆ ಅಂದರೆ ಓದಿದೆ ಅವನೇಂದ್ರೆ ಒಂದು ಕ್ರೆಡಿಟ್, ಒಂದು ಕೀರ್ತಿ, ಅದಕ್ಕಾಗಿ ಓದಿದ್ದೆ.
ಯಾಕೆ ಓದಿಸ್ತಾರೆ. ಅದರಲ್ಲಿ ನಾನು ಡಿಸ್ಟಿಂಕ್ಷನ್ಲಿ ಪಾಸ್ ಮಾಡಿದೆ, ಅದೇ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ನಾನೇ ಕಾಲೇಜಿಗೆ ನಾನೇ ಚೇರ್ಮನ್ ಆಗಿದ್ದೆ. ಅದೆಲ್ಲ ಯಾತಕ್ಕೆ ಅಂದರೆ ಆಗ ಓದಬೇಕು. ಸ್ವಲ್ಪ ಆಲೋಚನೆ ಮಾಡಿದೆ ಅಂದರೆ ಅದರಿಂದ ಏನೂ ಇಲ್ಲ ಅಂತ ಗೊತ್ತಾಯ್ತು. ಅಲ್ಲ, ಅದು ನನ್ನ ಜೊತೆಗೆ ಏನಿರಲ್ಲ. ಕೊನೆಯವರಿಗೆ ಬರೋದಿಲ್ಲಲ್ಲ. ನಾ ಇನ್ನೂ ನಮ್ಮ ಕ್ಲಾಸ್ ದೈವನ ಹೇಳುವೆ, ಅವತ್ತು ಎಷ್ಟು ಕಷ್ಟಪಟ್ಟು ಓದಿ ಡಿಸ್ಟಿಂಕ್ಷನ್ ಪಾಸ್ ಮಾಡಿದೆ. ಅಷ್ಟು ಪ್ರಯತ್ನವನ್ನು ಭಗವಂತನ ಮುಖ ಹಾಕಿದ್ದೆ ಅಂದರೆ ದೇವ್ರ ಪ್ರತ್ಯಕ್ಷ ಬಂದಿರುವ. ನಾನು ಮಿಸ್ ಮಾಡಿದೆ ನನ್ನ ಲೈಫ್ನ ಅಂತ ಹೇಳ್ಕೊಳ್ತೇನೆ. ನೀವು ಫಸ್ಟ್ ಟೈಮ್ ಉಪನ್ಯಾಸ ಮಾಡಿದ್ದೆಲ್ಲಿ ಮತ್ತು ಯಾವ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದ್ರಿ? ಹೇಗಿತ್ತ ಎಕ್ಸ್ಪೀರಿಯನ್ಸ್? ನೀವು ನರ್ವಸ್ ಆಗಿದ್ರಾ ಫಸ್ಟ್ ಟೈಮ್ ಮಾತಾಡಬೇಕಾದ್ರೆ? ಫಸ್ಟ್ ಟೈಮ್ ಉಪನ್ಯಾಸ ಮಾಡಿದ್ದು ನನ್ನ ಮಾರ್ಕಿಂಗೋಟೆ ಅಂತ ಒಂದು ಗ್ರಾಮ, ಎಲ್ಲ ಮೇಜಮಾನರು ಗ್ರಾಮ, ಅದು ಮಾರ್ಕಿಂಗೋಟೆ ಗ್ರಾಮ. ಅದು ಅಲ್ಲಿ ಆರಾಧನೆಗೆ ಹೋಗ್ತಾ ಇರ್ತೀವಿ. ಆರಾಧನೆ, ರಾಯರ ಆರಾಧನೆ ನನಗೆ ಮೊದಲು ಮಾಡಿ ಟಾಪಿಕ್ ಪುರಂದರದಾಸರು. ನಮ್ಮದೇ ದಾಸರು, ಪುರಂದರದಾಸರು ಮನೇಲಿ ಮಾಡಿ ಸ್ವಲ್ಪ ಒಂದು ಅನುಭವ ಹೇಗಿತ್ತು ಅಂದರೆ, ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಸುತ್ತಿರೋರೆಲ್ಲ ತುಂಬ ನರ್ವಸ್ ಆಗಿದ್ದರು, ಏನು ಮಾತಾಡೋದೊಡೆ ಹುಡುಗ. ನನಗಂತೂ ತುಂಬ ಗ್ಯಾರಂಟಿ ಇತ್ತು. ಯಾಕೆಂದರೆ ಒಂದು ಹೇಳ, ಉಪನ್ಯಾಸ ಮಾಡೋದೆಲ್ಲ ತುಟ್ಟಿಯಿಂದ ಬರೋದಲ್ಲ ರೀ, ಮನಸ್ಸಿನಿಂದ ಬರೋದು. ನಾವು ಏನು ಮನಸ್ಸಲ್ಲಿ ಫೀಲ್ ಮಾಡ್ತೇವೋ ಅದನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ತಾನೇ ಜನಗಳಿಗೆ ಮುಟ್ಟೋದು. ಆ ಅನುಭವ ನಂದು. ಅದಕ್ಕಾಗಿ ನಾನು ಅಷ್ಟೇ ಮಾಡಿದ್ದೆ. ಸೊ ಶಾಸ್ತ್ರದ ದೃಷ್ಟಿಯಿಂದ ಸ್ತ್ರೀ ಧರ್ಮದ ಮಹತ್ವವನ್ನು ಹೇಗೆ ತಿಳಿಸಿದ್ದಾರೆ? ಶಾಸ್ತ್ರ ದೃಷ್ಟಿ ನೋಡಿದರೆ, ನಮ್ಮ ಹಿಂದೂ ಧರ್ಮ ನೋಡಿದರೆ ಸ್ತ್ರೀಗಳೇ ಮುಖ್ಯ ಪಾತ್ರ. ಬೇರೆ ಯಾವ ಶಾಸ್ತ್ರದಲ್ಲಿ ಇಲ್ಲಿದು ಏನು ಬೇಕಾದ್ರೆ ಹೇಳ್ರಿ, ಸ್ತ್ರೀಗಳಿಗೆ ಮುಖ್ಯತ್ವ ಕೊಟ್ಟದ್ದು ಯಾವುದಂದರೆ ನಮ್ಮ ಹಿಂದೂ ಮತ ಒಂದೇ ಇದು. ಅದರಿಂದ ಮುಖ್ಯವಾಗಿ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹುರಿಯೋದರಿಂದ ಆಮೇಲೆ ಬೆಳೆದು ಎಲ್ಲ ತಾಯಿ ಪಾತ್ರೆಯಲ್ಲಿ. ಅಫ್ಕೋರ್ಸ್ ತಂದೆ ಇದ್ದಾರೆ, ತಂದೆ ಭಾಳ ಇಲ್ಲ ಅಂತ ಹೇಳಲಿಲ್ಲ, ಇದ್ದರೂ ಮನೇಲಿ ತನ್ನ ತಂದೆಯನ್ನು ಇಂಟ್ರೊಡ್ಯೂಸ್ ಮಾಡಿಕೊಡೋಳು ಯಾರು ಅಂದರೆ ತಾಯಿಯೇ ಅಲ್ಲ. ಇದು ನಿಮ್ಮ ಅಪ್ಪ ಯಾರು ಹೇಳಿಸ್ಕೊಡ್ತಾರೆ? ಅದು ತಾಯಿಯೇ. ಮಗು ಎಲ್ಲರನ್ನು ನೋಡ್ತಿರುತ್ತೆ. ಒಂದು 10 ದಿನ, ಒಂದು 11 ದಿನ ಕೂಸು ನೋಡಿ ಎಲ್ಲರೂ ನೋಡ್ತಿರುತ್ತೆ. ಹಾಗಾದರೆ ಆ ತಾಯಿನ ಆಗ ಅದು ಗುರ್ತು ಮಾಡಲ್ಲ. ಆಗ ತಾಯಿ ಸ್ಪರ್ಶ, ಅವಳ ಮುಖಭಾವ, ಅವಳ ಪ್ರಿಯ ಇದು ನೋಡಿಕೊಂಡು ಇದು ನನ್ನ ತಾಯಿ, ಎಲ್ಲರಿಗಿಂತ ಇವಳು ನಂಗೆ ಪ್ರಿಯ ಮಾಡ್ತಾಳೆ ಗೊತ್ತಾಗತ್ತಲ್ಲ. ಅದರಿಂದ ನಾವು ಒಂದು ಸಮಾಜಕ್ಕೆ ಇಲ್ಲ, ನಮ್ಮ ಮನೆಯಲ್ಲಿ ಮೊದಲು ತಾಯಿಯ ಪಾತ್ರ. ಮನೆಯಲ್ಲಿ ಮಾತ್ರ ಅಲ್ಲ, ಅವಳು ಸರಿ ಇದ್ದರೆ ಸಮಾಜವೇ ಸರಿಯಾಗುತ್ತೆ. ಇದು ನಾವು ತಿಳ್ಕೊಬೇಕಾಗ್ತದೆ. ಹಾಗೆ ಕುಟುಂಬದಲ್ಲಿ ಒಂದು ಹೆಣ್ಣಿನ ರೋಲ್ ಎಷ್ಟು ಇಂಪಾರ್ಟೆಂಟ್? ಹೌದ್ರಿ, ಕುಟುಂಬದಲ್ಲಿ ನಿಜವಾದ ಹೆಣ್ಣಿನ ರೋಲ್ ಮುಖ್ಯ. ಯಾಕಂದರೆ ಅವಳ ಸಹನ ಶಕ್ತಿ, ಅವಳು ಹೇಗೆ ಇಂಟೆಲಿಜೆನ್ಸ್, ಅದು ಭಗವಂತನೇ ಕೊಟ್ಟಿದ್ದಾನ. ನಾನು ಯಾರು ಪುರುಷರನ್ನು ಕಡಿಮೆ ಮಾಡಲಿಲ್ಲ. ಇತರು ಪುರುಷರಿಗಿಂತ ಸ್ತ್ರೀಗಳು ಒಂದು ಹೆಚ್ಚು ಜಾಸ್ತಿ ಕೊಟ್ಟಿದ್ದಾನೆ. ಯಾತಕ್ಕೆಂದರೆ ಆ ಗ್ರಾಸ್ಪಿಂಗ್ ಪವರ್ ಅಂತೀವಿ ನೋಡಿರಿ, ಅದು ನಾನು ಯಾವಾಗ ಹೇಳುವೆ, ಒಂದು ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಂಡು ಬಂದಿರ್ತಾಳೆ. ಒಂದು 20 ವಯಸ್ಸು, ಈಗಂದು 20 ಅಲ್ಲ 30 ವಯಸ್ಸಲ್ಲಿ ಬೆಳೀತಾ ಇದ್ದಾಳೆ ಮನೇಲಿ, ಅಮ್ಮನ ಮನೆಯಲ್ಲಿ. ಒಂದು ಆಗಲ್ಲ 20 ವಯಸ್ಸು ಇಟ್ಕೊಳ್ರಿ, ಸಡನ್ನಾಗಿ ಇನ್ನೊಬ್ಬ ಮನೆ ಹೋಗ್ತಾಳೆ, ಅದನ್ನು ತಾನು ಚೇಂಜ್ ಮಾಡ್ಕೊತಾಳೆ. ಅದುವೇ ತನ್ನ ಮನೆಯಿಂದ ಭಾವನೆ ಮಾಡ್ಕೊತಾಳೆ. ಆ ಮನೆಯವರು ಅವರೆಲ್ಲ ತಾನು ಸರ್ವಿಸ್ ಮಾಡ್ತಾಳೆ, ಡಿವೋಟೆಡ್ ಸರ್ವಿಸ್ ಮಾಡ್ತಾಳೆ. ಅಂಥ ಥರ ಒಂದು ಭಾವನೆ ಬರಬೇಕು ಅಂದರೆ ಅವಳು ಎಷ್ಟಿದಾಗಿರಬೇಕಲ್ಲ. ಅದರಿಂದ ಅವಳ ಪಾತ್ರ ತುಂಬ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಅಂಥ ಥರ ಡಿವೋಟೆಡ್ ಮಾಡ್ತಾಳೆ ಹೆಂಗಸು, ಅವಳನ್ನ ಮಾನ್ಯತೆ ಕೊಡಬೇಕು, ಅವಳು ಗೌರವ ಮಾಡಬೇಕು. ಅದು ಪುರುಷರ ನಿಜ ಡ್ಯೂಟಿ, ಅದನ್ನು ಹೇಳ್ತಾ ಇರ್ತಾರಲ್ಲ, ಕರ್ತವ್ಯ ಅದು. ಯಾಕೆ ತನಗಾಗಿ ಎಲ್ಲರನ್ನು ಬಿಟ್ಟು ಬಂದಿದ್ದಾಳೆ, ತನ್ನ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಬಂದಿದ್ದಾಳ. ಆಗ ಒಂದು ಗಂಡನ ಕರ್ತವ್ಯ, ಮನೆಯವ್ರ ಕರ್ತವ್ಯ ಅದನ್ನು ಅವ್ರು ನೋಡ್ಕೊಬೇಕು. ಆ ಹುಡುಗಿನ ಅವಳು ಕಣ್ಣಲ್ಲಿ ನೀರು, ಶಾಸ್ತ್ರ ಹೇಳುತ್ತೆ, ಒಂದು ಮನೆಯಲ್ಲಿ ಒಂದು ಹೆಂಡತಿ, ಒಂದು ಹೆಂಗಸು ಕಣ್ಣಲ್ಲಿ ನೀರು ಬಿಟ್ಟರೆ ಆ ಕುಟುಂಬ ನಾಶ ಆಗತ್ತೆ ಅಂತ. ಅಂಥ ಥರ ಎಂದು ಮಾಡಬಾರ್ದು. ಆ ಸ್ತ್ರೀ ಯಾವ ಅಳ್ತಾವೂ ಇರಬಾರ್ದು, ಅದು ಹೇಳ್ತಾರೆ. ನಾನು ಎರಡೂ ಹೇಳಬೇಕು, ಯಾವುದೇ ಕಾರಣಕ್ಕೂ ಅಳಬಾರ್ದು. ಇವರು ಅದನ್ನ ಅಳುವಾಗ ನೀರು ನೋಡ್ಕೊಬಾರ್ದು, ಅದೇ ಹೇಳಬೇಕು. ಈಗ ಹರಿದಾಸನಿಯರಲ್ಲಿ ಹರಪನಹಳ್ಳಿ ಭೀಮವ್ವ, ಹೆಳವನಕಟ್ಟೆ ಗಿರಿಯಮ್ಮ ಇವರು ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಪರಮಾತ್ಮನ ಸ್ಮರಣೆ ಮಾಡ್ತಾಯಿದ್ರು. ಇದೇ ರೀತಿ ನಾವು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಹೇಗೆ ಪರಮಾತ್ಮನ ಸ್ಮರಣೆ ಮಾಡಬೇಕು? ಹೌದ್ರಿ, ಅವರೆಲ್ಲ ರೋಲ್ ಮಾಡಲ್. ನೀವು ನಾವು ತಮಿಳ್ನಾಡಲ್ಲಿ ಇನ್ನೊಬ್ಬರು ಹರಿದಾಸನ ಹೇಳ್ತೇವೆ, ಅಮ್ಮಾಳು ಅಮ್ಮ ಅಂತಿದ್ರು, ಕುಂಭಕೋಣಲ್ಲಿ. ಎಷ್ಟು 102 ವರ್ಷಕ್ಕೆ ಮೇಲೆ ಇದ್ದವರು. ಅದು ಮಾತ್ರ ಅಲ್ಲ, ಇಡೀ ತನ್ನ ಜೀವನದಲ್ಲಿ
ಒಂದು ಬಾಳೆಹಣ್ಣು ಒಂದು ಲೋಟ ಹಾಲು ಕುಡಿದಿದ್ದವರು 12 ವಯಸ್ಸಿನಿಂದ 102 ವರ್ಷವರೆಗೂ ಒಂದು ಲೋಟ ಹಾಲು ಒಂದು ಬಾಳೆಹಣ್ಣು, ಚಾತುರ್ಮಾಸ ಬಂದರೆ ಅದನ್ನು ಬಿಡ್ತಾಯಿದ್ರು. ಹೀಗಿದ್ದವರು ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. 3 ವಯಸ್ಸು ಮದುವೆ ಆಯಿತು ಅಂತ ಇಮ್ಯಾಜಿನ್ ಮಾಡೋಕ್ಕಾಗುತ್ತೆ. 12 ವರ್ಷದ ಗಂಡ ಹೋದರು. ಹಾಗೆಲ್ಲ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಭಗವಂತನ ಜ್ಞಾನ ಇತ್ತು. ಪೂರ್ತಿ ಭಗವಂತನ ರಕ್ಷಣೆ ಮಾಡೋವ, ಅವನ ಜೊತೆಗೂ ಬರೋ ಒಬ್ಬನೇ. ಈ ಜ್ಞಾನ ಅವ್ರು ಚೆನ್ನಾಗಿತ್ತು, ಅದು ಹೇಳಬೇಕಾದ್ದು. ಯಾಕಂದರೆ ನಾವು ಯಾರೋ ನಮ್ಮ ಈ ಕಾಲದಲ್ಲಿ ನಮ್ಮ ಗಂಡ ನಮ್ಮ ಮಕ್ಕಳು ಇವಳನ್ನ ಅವ್ರ ಮೇಲೆ ತುಂಬ ಅಭಿಮಾನ ಇಡ್ತೇವೆ. ಏನು ಕುಟುಂಬದ ಅಷ್ಟೇ, ನಾವಿಲ್ಲದ ಕುಟುಂಬ ಇಲ್ಲ ಅಂತ ಒಂದು ಭ್ರಮೆ ನಮಗಿದೆ ಅಲ್ಲ. ಹಾಗಾದರೆ ನಮ್ಮ ಜೊತೆಯಲ್ಲೇ ಜನ್ಮಕ್ಕೂ ಬರೋ ಯಾರು ನಾವು ಒಬ್ಬನೇ. ನಾನು ಯಾರು ನೀವು ಒಡ ಹುಟ್ಟಿದ್ರು ಯಾರು ಅಂತ ಕೇಳಿದರೆ ಒಂದು ಅಕ್ಕ 2 ತಂಗಿ ಹೀಗೆ ಹೇಳ್ತೇವೆ. ಕೂಡಿ ಹುಟ್ಟಿದವ್ರು ಯಾರು? ಒಬ್ಬನೇ. ಅವನ ಮರಿತೇವು ಅಲ್ಲ. ಅದನ್ನು ಈ ಹರಿದಾಸಿನಲ್ಲಿ ಚಂದ ತಿಳ್ಕೊಂಡು ನಮ್ಮ ಜೊತೆಯಲ್ಲೇ ಇರೋ ಒಬ್ಬನೇ, ಈ ಜನ್ಮಲ್ಲಿ ಮಾತ್ರ ಅಲ್ಲ ಜನ್ಮಕ್ಕೂ ಒಬ್ಬನೇ ಬರ್ತಾನೆ ನಮ್ಮ ಜೊತೆಯಲ್ಲಿ. ಹಾಗಂತ ಗಟ್ಟಿಯಾಗಿ ಹಿಡಿದವರು ಅದನ್ನು ಹರಿದಾಸನೇ ಆಗಿದ್ದಾರೆ. ನಮಗೆ ರೋಲ್ ಮಾಡಲ್ಸ್ ಅವರಲ್ಲ. ಸರಿ, ಈಗ ಮೋಸ್ಟ್ ಆಸ್ ಕ್ವಶನ್ ಏನಂದರೆ ಮಾಡರ್ನ್ ಲೈಫ್ ಸ್ಟೈಲ್ ಮತ್ತು ಧರ್ಮಾಚರಣೆ ಇವೆರಡು ನಡುವೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಮಾಡಬೇಕಾದ ಸ್ಥಿತಿ ನಾವಿದ್ದೇವೀಗ. ಆಗಲ್ಲ ಅಂತ ಬಿಟ್ಟೆ ಹೋದ್ರೆ ಏನಾಗಲ್ಲ. ಅದರಿಂದ ಅದು ಹೆಂಗಸು ಮನಸ್ಸು ಮಾಡಿದರೆ ಯಾವುದನ್ನು ಬೇಕಾದ ಸಾಧಿಸಬಹುದು. ಇದು ನಾನು ತುಂಬ ಧೈರ್ಯದಿಂದ ಹೇಳ್ತೇನೆ. ಯಾಕೆಂದರೆ ನಾನು ಮನಸ್ಸು ಮಾಡಿದೆ ಅಂತ ಹೇಳಲಿಲ್ಲ, ಅದು ಭಗವಂತ ಕೊಟ್ಟ ಶಕ್ತಿ. ಅದರಿಂದ ಅವಳು ತೀರ್ಮಾನ ಮಾಡಿಕೊಂಡು ನಾವು ಹೀಗಲೇ ನಾವು ಇರಬೇಕು ಅಂತ ತನ್ನ ಲೈಫ್ ಸ್ಟೈಲ್ನ ಮೊದಲು ಡಿಸೈಡ್ ಮಾಡ್ಕೊಬೇಕು. ಅದು ಈ ಕಾಲ ಯಂಗ್ಸ್ಟರ್ಸಿಗೆ ಮೊದಲು ತಿಳಿಬೇಕಾದ ವಿಷಯ. ಅದು ನಮ್ಮ ಲೈಫ್ ಸ್ಟೈಲ್ ಹೇಗೋ ಇರೋದಲ್ಲ, ಅದು ಹೀಗೆ ಇರಬೇಕು. ಒಂದು ಚೌಕಟ್ಟು ಹಾಕ್ಕೊಬೇಕು ನಾವು. ನಮ್ಮ ಭಗವಂತನೇ ನಮ್ಮ ಹುಟ್ಟಿಸುವಾಗಲೇ ಒಂದು ಚೌಕಟ್ಟು ಹಾಕಿ ಹುಟ್ಟಿಸಿದ್ದಾನ. ಲಿಬರ್ಟಿ, ಫ್ರೀಡಮ್ ಎಲ್ಲ ಬಾಯಲ್ಲಿ ಮಾತಾಡ್ಬೋದು. ಏನು ಫ್ರೀಡಮ್ ಇರಬೇಕು, ಬೇಡ ಅಂತ ಹೇಳಲಿಲ್ಲ. ಹೇಗಿರಬೇಕು? ರೆಸ್ಟ್ರಿಕ್ಟೆಡ್ ಫ್ರೀಡಮ್. ಅವನೇ ಆಗ್ತಂಗೆ ಕೊಟ್ಟು ಕಳಿಸಿದ್ದಾನ. ಹಾಗಿರುವಾಗ ನನಗೆ ಫ್ರೀಡಮ್ ಬೇಕು, ನಾನು ಹೇಗೋ ಇರ್ತೇನೆ, ಅದು ಅಲ್ಲ. ಸೊ ಲಿಮಿಟೆಡ್. ಎಲ್ಲಿ ಬಂದು ನಾವು ಎಕ್ಸೀಡ್ ಆಗಬೇಕು, ಎಲ್ಲಿ ಎಕ್ಸೀಡ್ ಆಗಬಾರ್ದು, ಇದನ್ನು ತಿಳ್ಕೊಬೇಕು. ಈಗಂತೂ ಆ ವೆಸ್ಟರ್ನ್ ಕಲ್ಚರ್ ತುಂಬ ಇದೆ. ಅದರಿಂದ ನಮ್ಮ ಇವರು ಹೇಗೆ ಸಮಾಜದ ಧರ್ಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದನ್ನು ನೋಡ್ತಾ ಇದ್ದೆವು. ನನಗೇನಿಂದ ನಿಮ್ಮಂಥ ಹೀಗೆ ಚಾನಲ್ ನಡೆಸಿ ಮಾಡ್ತಾಯಿದ್ರಲ್ಲ, ನೀವೆಲ್ಲ ಅದನ್ನು ಲಿಫ್ಟ್ ಮಾಡಬೇಕು. ಅದು ನಿಮ್ಮ ಪ್ರಧಾನವಾದ ಒಂದು ಕರ್ತವ್ಯ ಅಂತ ಹೇಳಬೇಕಾದ ನಾನು. ಇಂಥ ಒಂದು ಕಾಲದಲ್ಲಿ ಅವ್ರುಗಳೇನು ಮಾಡಬೇಕು? ನನ್ನ ಸಂಕಲ್ಪ ಇದು, ನನ್ನ ಗುರಿ ಯಾವುದು, ಜೀವನದ ಗುರಿ ಯಾವುದು? ಭಗವಂತನ ಪ್ರೀತಿಯಾಗಿ ನನ್ನ ಜೀವನ ನಡಿಬೇಕು. ಇದು ಮುಖ್ಯವಾದ ಗುರಿ. ಉಳಿದವ್ರನ್ನೆಲ್ಲ ತೃಪ್ತಿಪಡಿಸೋಣ. ನಮ್ಮ ಆತ್ಮತೃಪ್ತಿ ಎಲ್ಲಿ ಬರುತ್ತೆ ಅಂದರೆ ಅವನ ಪ್ರೀತಿ ಆಗಬೇಕು. ನಮ್ಮ ಜೀವನ ಅವನಿಗೆ ತೃಪ್ತಿಕರವಾಗಿರಬೇಕು. ಆಗ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು? ನಾಲೆಜ್ ಸಂಪಾದನೆ ಮಾಡಬೇಕು. ಆಗ ನಮ್ಮ ಜೀವನ ಸ್ಟೈಲ್ ಹೇಗಿರಬೇಕು? ಲೌಕಿಕ ಬೇಡ ಅಂತ ಹೇಳಲಿಲ್ಲ, ಲೌಕಿಕ ಶಿಕ್ಷಣ ಕೊಡ್ರಿ, ಚೆನ್ನಾಗಿ ಟಾಪ್ ಮೋಸ್ಟಿಗೆ ಬರಲಿ. ಅಲ್ಲಿ ಓದಬೇಡ ಅಂತ ಹೇಳೋದೇ ಇಲ್ಲ. ಓದಬೇಕಾದ್ರೆ ನಾವು. ಯಾಕಂದರೆ ಇದು ಜೀವನ. ಆಮೇಲೆ ನಾವು ಓದದೇ ಇದ್ದರೆ ಯಾರನ್ನು ಗೌರವ ಮಾಡೋದಿಲ್ಲ. ಅದು ನಮ್ಮ ಈ ಲೈಫ್ ಸ್ಟೈಲಿಗೆ ಚೆನ್ನಾಗಿ ಓದಬೇಕು. ಆ ಓದ ವೇಳೆಯೂ ಅಲ್ಲಿ ಔಟ್ಸ್ಟ್ಯಾಂಡಿಂಗಾಗಿ ಚೆನ್ನಾಗಿ ಓದಬೇಕು. ಸೊ ಡಿವೋಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಅವೊಂದು ತಿಳ್ಕೊಬೇಕು. ಅದು ಒಳ್ಳೆ ಡಿವೋಷನ್. ಯಾವೇ ಫೀಲ್ಡ್ ನುಗ್ಗಿದ್ರೂ ಸರಿ, ಅಲ್ಲಿ ನಾಲೆಜ್ ಇರಬೇಕು, ಅಲ್ಲಿ ಒಂದು ಡಿವೋಷನ್ ಇರಬೇಕು. ಹಾಗಿರುವಾಗ ನಾವೀಗ ಅಟ್ ಪ್ರೆಸೆಂಟಿಗೆ ಈ ಮಾಡರ್ನ್ ಲೈಫ್ ಸ್ಟೈಲ್ ನೋಡುವಾಗ ಅದನ್ನು ನಾವು ಹರಡಿಸಿಕೊಂಬೋಣ. ಹಾಗಾದರೆ ನಮ್ಮ ಸನಾತನ ಧರ್ಮವನ್ನು ಎದಕ್ಕೂ ಚ್ಯುತಿ ಮಾಡಬಾರ್ದು. ಅದಕ್ಕೆ ತಕ್ಕಂತೆ ಮಾಡೋಕ್ಕಾಗತ್ತೆಯಾ ಅಂತ ಕೇಳಿ, ಆಗತ್ತೆ. ಮಾಡಿದವ್ರು ನೋಡ್ತಾ ಇದ್ದೆವು, ರೋಲ್ ಮಾಡಲ್ಸ್ ಇದ್ದಾರೆ. ಅದರಿಂದ ಆಗತ್ತೆ ಆಗಲ್ಲ ಅಂಬೋದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಮನಸ್ಸು ನಾವು ಗಟ್ಟಿ ಇದ್ದರೆ ಗ್ಯಾರಂಟಿ ಆಗುತ್ತೆ. ಏನೋ ಟಿಪ್ಸ್ ಬೇಕು ಅಂದರೆ ನಾನು ನಿಮಗೆ ಹೇಳಿಕೊಡ್ತೇವೆ. ಇದೆ ಹೀಗೆ ಮಾತಾಡ್ಬೇಕಾದ್ರೆ ನೀವು 7ನೇ ವಿದ್ಯಾಶಿಷ್ಯ ತೀರ್ಥರ 7ನೇ ಚಾತುರ್ಮಾಸದಲ್ಲಿ ನೀವು ಒಂದು ವರ್ಕ್ಶಾಪ್ ಮಾಡಿದ್ರಿ. 2 ಅವರ್ ಈ ಟಿಪ್ಸ್ ಎಲ್ಲ ಕೂಡ ಅದರಲ್ಲಿ ಹೇಳಿದ್ರಿ. ಅದೀಗ ಜ್ಞಾಪಕ ಆಯಿತು. ಸೊ ಸಾಮಾನ್ಯವಾಗಿ ಮನೆಯಲ್ಲಿ ಹಬ್ಬ ಹರಿದಿನ ಅಂತ ಬಂದಾಗ ಒಂದು ವಿಶೇಷವಾದ ಸಂಭ್ರಮ ಮತ್ತು ಒಂದು ವೈಬ್ ಇರುತ್ತೆ ಹಬ್ಬ ಅಂತ ಬಂದಾಗ. ಸೊ ಅದರಲ್ಲಿ ಹೆಣ್ಣಿನ ಕರ್ತವ್ಯ ಏನು? ಅದೇ ನಿಮ್ಗೆ ಹೇಳ್ತೀವಿ.
ಮುಂಚೆ ಇತ್ತು, ಹಬ್ಬ ಹರಿದ ವೈಬ್ರೇಷನ್ ಇತ್ತು, ಈಗ ಇಲ್ಲ. ಯಾಕೆಂದರೆ ಮಗಳೆಲ್ಲ ಓದ್ತಾ ಇರ್ತಾಳೆ, ಮಕ್ಕಳೆಲ್ಲ ಊರಲ್ಲಿರ್ತಾರೆ, ಪಾಪ ವಯಸ್ಸಾದ ತಂದೆದು ಒಂದು ಊರಲ್ಲಿ ಕೂತಿರ್ತಾರೆ. ಹಬ್ಬ ಹರಿದ ಬಿಡೋದಕ್ಕೆ ಇವರಿಗೆ ಮಾಡೋದಕ್ಕೆ ಶಕ್ತಿ ಇಲ್ಲ, ಅದು ಇವರು ಇನ್ನೊಂದು ಬಿಡದೆ ಮಾಡ್ತಿದ್ದಾರೆ. ಆಗ ಮೊದಲು ಕರ್ತವ್ಯ ಯಾವುದು ಅಂದರೆ, ಮಕ್ಕಳು ಯಾವ ಸ್ಕೂಲಿಗೆ ಹೋದರೂ ಸರಿ ಒಂದು ಹಬ್ಬದ ದಿನ ಮಕ್ಕಳು ತನ್ನ ಬದಿಲಿಟ್ಟುಕೊಂಡು ಹಬ್ಬನ ಆಚರಣೆ ಮಾಡಬೇಕು. ನಾವೇನು ಆಚರಣೆ ಮಾಡ್ತೇವೆ ಅಂತ ಆ ಮಗಳಿಗೆ ಗೊತ್ತಾಗಬೇಕು. ಮಗಳಿಗೂ ಸರಿ ಮಗನಿಗೂ ಸರಿ. ಮಗನಿಗೆ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಹಬ್ಬನ ಮಾಡ್ತೇನೆ ಅಂದರೆ ಅದು ಏನೇನೂ ಆಗಲ್ಲ. ಏನಾಗತ್ತೆ ಅಂದರೆ ಸ್ಕೂಲ್ 7 ಗಂಟೆ ಇರುತ್ತೆ, ಅದಕ್ಕೆ ಮುಂಚೆ ಮಾಡೋದಕ್ಕಾಗಲ್ಲ ಅಂತಾರೆ. ಆಗ ನಾನು ದಯವಿಟ್ಟು ಈ ಯಾರ ತಾಯಿಮಾರಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ನೀವು 7 ಗಂಟೆ ಮುಂದೆ ನೀವು ಮಾಡಬೇಕಾದ ಹಬ್ಬದ ಆಚರಣೆ ಮಾಡಿ. ಎದ್ದು ಏನು ಕಥೆ ಹೇಳ್ತೀರಿ ಏನು ಅದೆಲ್ಲ ಅವಳು ಹೇಳಿಕೊಡ್ರಿ. ಆಗ ನೀವು ಮಡಿ ಮೇಲಿಗೆ ನೋಡ್ರಿ, ಬೇಡ ಅಂತ ಹೇಳಲಿಲ್ಲ. ಹಾಗಾದ್ರೆ ಅವಳನ್ನು ಕೂಡ ಸೇರಿಸ್ಕೊಂಡು ಮಾಡಿದರೆ ಅವಳು ಅದು ಹಾಗೇ ಬೆಳೆಯುತ್ತೆ. ತನ್ನ ತಾಯಿ ಮಾಡ್ತಾಯಿದ್ರು, ನಾವು ಈಗ ಮಾಡಬೇಕು, ಆ ಸಂಸ್ಕಾರ ಉಳಿಯುತ್ತೆ. ಇಲ್ಲದೆ ಅವಳು ಸ್ಕೂಲಿಗೆ ಹೋದ ಮೇಲೆ ನಾನು ನಿಧಾನವಾಗಿ ಏಕಾಂತದಲ್ಲಿ ಪೂಜೆ ಮಾಡ್ತೇನೆ ಅಂದರೆ ಅವ್ರ ಜೀವನ ಫುಲ್ಲ ಏಕಾಂತವಾಗಿರಬೇಕಾಗುತ್ತೆ ಅಲ್ಲ. ಅಂದರೆ ಹಬ್ಬದ ಈ ವಿಷಯಗಳೆಲ್ಲ ಒಂದು ಒಳ್ಳೆಯ ಹಬ್ಬ ಇದು ನಮ್ಮನೆ ನಡೆಯಬೇಕು ಅಂದರೆ ಅದು ಮಕ್ಕಳಿಗೆ ತಿಳಿಸಿಕೊಟ್ಟು ಅದರ ಮೂಲಕ ಹಬ್ಬದ ವಿಷಯ ನಾವು ತಿಳ್ಕೊಬೇಕ್ರಿ. ಅದು ಮುಖ್ಯವಾದ ಒಂದು ಧರ್ಮ. ನಂಗೆ ತುಂಬ ಸಂತೋಷ ಈ ಕ್ವಶ್ಚಿನ್ ಕೇಳಿದ್ದು. ಯಾಕಂದರೆ ನೋಡ್ತಾ ಇರೋದು ಹೇಗಿದ್ರೆ ಎಲ್ಲರೂ 7 ಗಂಟೆ ಸ್ಕೂಲ್ ರೀ, ಅದಕ್ಕೆ ಮುಂಚೆ ಹೇಗೆ ನಾವು ಮಕ್ಕಳು ಇದು ಭೀಮನ ಅಮಾವಾಸ್ಯೆಲ್ಲ ಬರ್ತಲ್ಲ, ಹೇಗ್ರಿ ಅಷ್ಟು ಬೇಗ ಸ್ಕೂಲ್ ಮಾಡಿಸೋದು ಅಂತ. ನನಗೇನು ಅಂದರೆ ನಮ್ಮ ಸ್ಕೂಲ್ ಲೀವ್ ಹಾಕಕ್ಕೆ ಬಿಡಲ್ಲ ರೀ, ನಮ್ಮ ಸ್ಕೂಲ್ ಲೇಟ್ ಹಾಕಕ್ಕೆ ಬಿಡಲ್ಲ ರೀ, ಇಷ್ಟೆಲ್ಲ ಬೇರೆ ಹೇಳ್ತಾರೆ. ಅಂಥ ಸ್ಕೂಲ್ ಯಾಕೆ ಸೇರ್ತಾ ಇದ್ದೆ ನೀವು? ನಮ್ಮ ಹಿಂದೂ ಧರ್ಮ ಅದನ್ನು ಆಚರಣೆ ಮಾಡಬೇಕು ಅಂಥ ಶಾಲೆಯಲ್ಲಿ ಸೇರಿಸ್ರಿ. ಕೈಗೆ ಬೊಟ್ಟಿಡೋದು ಬೇಡ, ಕೈಗೆ ಬಳೆ ಬೇಡ, ಕುತ್ತಿಗೆ ಚೈನ್ ಬೇಡ, ಅಂಥ ಸ್ಕೂಲ್ ಯಾಕ್ರಿ ನಮಗೆ? ನಮ್ಮ ಧರ್ಮ ಹೋಗುತ್ತೆ. ಸಣ್ಣ ವಯಸ್ಸಿನಿಂದೇ ಆ ಸಂಸ್ಕಾರ ಬೆಳೆಯದೇ ಹೋದರೆ ಅವರು 10-12 ಆದ ಮೇಲೆ ಆಗತ್ತಾ? ಅವಳು ಕೇಳೋದಿಲ್ಲ, ಅವಳು ಹಾಕೊಂಬ ಇಷ್ಟೂ ಬರಲ್ಲ. ಅದನ್ನು ಹೇಗಿರಬೇಕು ನಮ್ಮ ಧರ್ಮ ಅಂದರೆ, ಸ್ಕೂಲ್ ಬೇಡ ಹೇಳ, ಅಂಥ ಸ್ಕೂಲ್ನ ಹುಡ್ಕೊಂಡು ಸೇರಿಸ್ರಿ. ಅದು ಲೀಡಿಂಗ್ ಸ್ಕೂಲ್ ಇಲ್ಲಂಗೆ ಇರಬಹುದು, ಬಟ್ ನಾಲೆಜ್ ಬಂದಿರುತ್ತೆ. ಆ ಮನೋಭಾವ ಯಾರಿಗಿರಬೇಕು? ತಾಯಿ ತಂದೆಯರಿಗೆ ಬರಬೇಕು. ಅದರಿಂದ ನೀವು ಹೇಗೆ ಕೊಡಬೇಕು, ತಾಯಿ ತಂದೆಯನ್ನು ಕೂಗಿಸ್ರಿ, ಇಂಥ ಮರಲ್ಲಿ ಮಾಡೋಣ ಅಂತ ಹೇಳ್ರಿ. ಆಗ ಎಲ್ಲರೂ ಸೇರಿ ಮಾಡಿದರೆ ನಿಜವಾಗಿ ಅದು ಚೇಂಜಸ್ ಬರುತ್ತೆ. ಅದು ಬರಬೇಕು, ಆಗ ಚೆನ್ನಾಗಿರುತ್ತೆ ಅಂತ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಾರೆ. ತಾಯಿಯ ಕರ್ತವ್ಯ ಏನು? ತಾಯಿಯ ಕರ್ತವ್ಯ ಮೊದಲು ಅಂದರೆ ಬೆಳೆದ ಮೇಲೆ ಅಲ್ಲ, ಫ್ರಮ್ ದಿ ಬಿಗಿನಿಂಗ್ ಹೇಳಬೇಕು ನಾವು. ಅವಳದೇ ಮುಖ್ಯ ಕರ್ತವ್ಯ ತನ್ನ ಮಕ್ಕಳನ್ನ ತನ್ನ ಜೊತೆಗೆ ಇರ್ತ್ಕೊಂಡ್ರೆ. ನೋಡಿ, ಅವಳು ಯಾವ ಕೆಲಸ ಮಾಡಿದ್ರು ಸರಿ, ಆಗ ತನ್ನ ಜೊತೆ ತನ್ನ ಮಕ್ಕಳು ಇಟ್ಕೊಬೇಕು. ಯಾಕಂದರೆ ಆ ಮಕ್ಕಳು ಸ್ಕೂಲಿಗೆ ಹೋಗಲ್ಲ. ಒಂದು ಟೂ ಇಯರ್ಸ್ ಇಟ್ಕೊಳ್ರಿ, ನೀವು ಈಗೆಲ್ಲ ಬೇಬಿ ಕ್ಲಾಸ್ ಹೋಗ್ತಾರೆ, ಅದು ಬಿಡಿ. ಏನೋ ಅವಳು ಕರ್ತವ್ಯ ಯಾವುದಂದರೆ ಆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು. ಚೆನ್ನಾಗಿ ಅಂದರೆ ಹಾಗೆ ಬೆಳೆಸೋದು ಮಾತ್ರ ಅಲ್ಲ, ಜ್ಞಾನದಲ್ಲಿ ಚೆನ್ನಾಗಿ ಬೆಳೆಸಬೇಕೆಂಬ ಒಂದು ಆತುರ ಅವಳ ಮನಸ್ಸಿಗೆ ಯಾವಾಗಲೂ ಇರಬೇಕು. ಆಗ ಯಾರು ಬೇಕು? ರೋಲ್ ಮಾಡೆಲ್ ತಾಯಿ ಇರಬೇಕು. ತಾಯಿ ತಪ್ಪು ಮಾಡಿದರೆ ಮಕ್ಕಳು ಅದನ್ನೇ ನೋಡ್ತಿರ್ತೆ. ಓ, ನನ್ನ ಅಮ್ಮ ಹೀಗೆ ಮಾಡಿದ್ದಾರೆ, ನಾನು ಮಾಡಬಹುದು ಅಲ್ಲ. ಆಗ ಆ ಒಂದು ಫೀಲಿಂಗ್ನ ಮಕ್ಕಳಿಗೆ ಎಂದೂ ಕೊಡಬಾರ್ದು. ತಾಯಿಯ ಮೇಯ್ನ್ ರೋಲ್ ಇದು. ಅವಳಿಗೆ ಕೋಪ ಬರ್ಬೋದು, ಗಂಡನ ಮೇಲೆ ಸಿಟ್ಟು ಬರ್ಬೋದು, ಅತ್ತೆ ಮಾವನ ಬೇಡ ಅಂತ ಅನಿಸ್ಬೋದು, ಎಲ್ಲ ಮಕ್ಕಳ ಮುಂದೆ ತೋರಿಸ್ಬಾರ್ದು. ಅದು ತುಂಬ ಮುಖ್ಯವಾದ ಕರ್ತವ್ಯ ತಾಯಿಗೆ. ಯಾವುದೇ ಇರಲಿ, ಅವಳ ಫೀಲಿಂಗ್ ಇರಲಿ, ಅದನ್ನೆಲ್ಲ ಮಕ್ಕಳಿದ್ದಾರೆ ಅಂದರೆ ಅದು ಆ ಟ್ಯಾಲೆಂಟ್ ತಾಯಿಗೆ ಇರಬೇಕತ್ತು. ಅದು ಅಂಥಮರಿದ್ದರೆ ಆ ಮಕ್ಕಳು ಚೆನ್ನಾಗಿ ಬೆಳೀತು. ಇನ್ನೊಂದು ಹೇಳ್ತಾನೆ, ಹಿಂದಿನ ಕಾಲ ಹೇಗಿತ್ತು ಅಂದರೆ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ. ಅದು ಎಷ್ಟು ಪ್ಲಸ್ ಪಾಯಿಂಟ್ ಗೊತ್ತಾ? ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಬೆಳೆದವ್ರೆ. ಎಲ್ಲಿ ಬೇಕಾದ್ರೂ ಅಡಾಪ್ಟ್ ಮಾಡೋಕ್ಕಾಗತ್ತೆ, ಎಲ್ಲರ ಜೊತೆಯಲ್ಲಿ ಮಾತಾಡೋದು, ಅದು ಚೆನ್ನಾಗಿರುತ್ತೆ. ಈಗ ಒಬ್ಬರೇ ಬೆಳೆಸ್ತಾ ಇದ್ದಾರೆ, ಎಲ್ಲ ಫೈನಾನ್ಷಿಯಲಿ ಒಳ್ಳೆ ಸೌಂಡ್ ಇರ್ತಾರೆ. ತಾಯಿ ತಂದರೆ ಇಬ್ಬರು ಕೆಲಸ ಮಾಡ್ತಾರೆ, ಅದರಿಂದ ಫೈನಾನ್ಷಿಯಲಿ ಸೌಂಡ್ ಅವರು. ಹಾಗಿರುವಾಗ ತನ್ನ ಮಗನಿಗೋ ಮಗಳು ಏನು ಬೇಕೋ ಅಲ್ಲ ಅಮೆಝಾನ್ ಆರ್ಡ್ರ್ ಮಾಡ್ರೆ ಮನೆಗೆ ಬರ್ತದೆ ಅಲ್ಲ. ಇನ್ನೂ ಒಂದು ಸ್ಟೆಪ್ ಹೇಳಬೇಕು ಅಂದರೆ ಅಡುಗೆ ಕೂಡ ಬರ್ತಂತೆ. ಏನೋ ಸ್ವಿಗ್ಗಿ ಅಂತೇನೋ ನಾನು ಎಲ್ಲ ಕೇಳಿ, ನಾನು ನೋಡಲ್ಲ, ತಿಂದದ್ದಿಲ್ಲ, ಎಲ್ಲ ಕೇಳಿ ಅಷ್ಟೇ. ಹಾಗೆ ಅಂಥವ್ರು ಎಲ್ಲ ಬರುವಾಗ ಅಷ್ಟು ಅವಳು ಫುಲ್ಫಿಲ್ ಮಾಡ್ತಾಳೆ. ಮಗನ ಎಲ್ಲಿ ಮಗಳು ಕೊಟ್ಟು ಕಳಿಸೋದಿಲ್ಲ,
ಸೊ 4 ಜನಕ್ಕೆ ಮಿಂಗಲ್ ಆಗಬೇಕು ಅದು ಒಂದು ಗೊತ್ತಿರಲ್ಲ ಅವರಿಗೆ. ಹಾಗೆ ಬೆಳೆಸಬಾರದು. ಒಂದು ಹೇಗೆ ಒಂದು ಹಬ್ಬದ ದಿನ, ಒಂದು ಒಳ್ಳೆಯ ದಿನ, ಆರಾಧನೆ ಮಕ್ಕಳನ್ನ ಕರ್ಕೊಂಡು ಮಠಕ್ಕೂ ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ನೀವು ಚೆನ್ನಾಗಿ ದೊಡ್ಡವರಾದ ಮೇಲೆ ಬಂದ್ರಿಂದ ಬರಲಾರರು. ಸಣ್ಣ ವಯಸ್ಸಿನ ತನ್ನ ಮಕ್ಕಳಿಗೆ ಒಂದು ಪ್ರವಚನ ಕರ್ಕೊಂಡು ಹೋಗೋದು, ಅಲ್ಲಿ ಕೂಡು ಅಂತ ಹೇಳೋದು, ಆ ಮಕ್ಕಳಿಗೆ ಅರ್ಥ ಆಗಲ್ಲ, ಬೇಡ, ಕಿವಿಲಿ ಶಬ್ದ ಬೀಳಲಿ, ಅದು ಬಿದ್ದರೆ ಸಾಕು. ಯಾಕೆಂದ್ರೆ ನಾವು ನಮ್ಮ ಜೊತೆ ನಮ್ಮ ಅಜ್ಜಿ ಜೊತೆಯಲ್ಲಿ ಅವ್ರನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತಾಯಿದ್ದೆ. ರಾಮಾಯಣ ಮಹಾಭಾರತಕ್ಕೆ ನಮ್ಮ ಅಜ್ಜಿ ಹೋಗ್ತಾಯಿದ್ರು. ಅವ್ರಿಗೆ ಒಂದು ನೆರವು ಬೇಕು, ನಾನು ಹೋಗ್ತಾಯಿದ್ದೆ. ನನಗೇನು ಅರ್ಥ ಆಗಲಿಲ್ಲ. ಆಗ ಆ ಶಬ್ದ ಕಿವಿಲಿ ಬೀಳ್ತಾ ಇತ್ತಲ್ಲ, ಈಗ ರಿಕಲೆಕ್ಟ್ ಮಾಡ್ತಾನೆ. ಆಗ ಅವ್ರು ಹೀಗೆ ಹೇಳಿರಲ್ಲ, ಅದು ನಮ್ಮ ಶ್ರೀಮದಾಚಾರ್ಯ ಹೀಗೆ ಹೇಳಿದ್ದಾರೆ, ಎಷ್ಟು ಚೆನ್ನಾಗಿದೆ, ಈಗ ರಿಕಲೆಕ್ಟ್ ಮಾಡ್ತಾನೆ ನಾನು ಅದನ್ನು. ಅದರಿಂದ ಮಕ್ಕಳನ್ನು ಒಂದು ಕಂಪಲ್ಸರಿ ಒಂದು ದಿನ ಇಟ್ಕೊಂಡು, ವಾರಕ್ಕೆ ಒಂದು ದಿನ ಅವಳು ಫ್ರೀ ಟೈಮ್ ಇರುವಾಗ ಮಕ್ಕಳನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಈಗಂತೂ ಮಠ ಇದೆ, ಎಲ್ಲೆಲ್ಲಿಯೂ ಮಠ, ರಾಯರ ಮಠ ಇದೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಆ ಮಕ್ಕಳಿಗೆ ತನ್ನ ಟೈಮ್ ಇರುವಾಗ ನಮ್ಮ ಮಧ್ವಮತದ ಮಹತ್ವವನ್ನು ಆ ಮಕ್ಕಳಿಗೆ ಹೇಳಿಕೊಡ್ತಾ ಇರಬೇಕು. ನಾವು ಬರೀ ಫೀಡ್ ಮಾಡ್ತೇವಲ್ಲ, ಊಟ ಫೀಡ್ ಮಾತ್ರ ಅಲ್ಲ, ಇದನ್ನು ಸೇರಿ ಫೀಡ್ ಮಾಡಬೇಕು. ಅದು ಮಾಡಿ ಅದನ್ನು ಬೆಳೀತಾ ಬಂತಂದರೆ ನಿಜ ಮಕ್ಕಳು ಚೆನ್ನಾಗಿರೋದು. ಅದು ತಾಯಿಯ ಮೊದಲು ಕರ್ತವ್ಯ, ಅದು ಅದನ್ನು ಮಾಡೋಣ ಅಂತೇಳಿ. ತಾಯಿ ಅಂತ ಬಂದಾಗ ಕುಂತಿದೇವಿ ಅವಳು ಇವಾಗ ಹೆಣ್ಣು ಮಕ್ಕಳಿಗೆ ಏನೇ ಕಷ್ಟ ಬಂದರೂ ನಾವು ಕುಂತಿದೇವಿ ಸ್ಮರಣೆ ಮಾಡಬೇಕು ಅಂತ ಅಂತಾರೆ. ಇದು ಯಾಕೆ? ಮತ್ತು ಕುಂತಿದೇವಿ ಪಾಂಡವರಿಗೆ ಏನು ಉಪದೇಶ ಮಾಡಿದ್ಲು? ಹೌದು, ತಾಯಿ ಅಂದರೆ ಕುಂತಿದೇವಿ, ರೋಲ್ ಆಫ್ ಕುಂತಿದೇವಿ ಇನ್ ಮಹಾಭಾರತ ನೋಡ್ಬೇಕು ತಾನೇ, ಸಪ್ರೇಟ್ ನೋಡ್ಬೇಕ್ರಿ ಅದು. ನೋಡಿ ಕುಂತಿ ಅವಳು ಹೆಂಗೆ ಹುಟ್ಟಿಲ್ ನೋಡು, ಕುಂತಿದೇವಿ ನೋಡ್ರೇನು, ಹುಟ್ಟಿದ ತಕ್ಷಣ ಅವಳನ್ನ ಅವಳ ತಂದೆ ತನ್ನ ಫ್ರೆಂಡ್ ಕೈಲಿ ಬೆಳೆಸೋಕೆ ಕೊಟ್ಬಿಟ್ರು. ಕುಂತಿದೇವಿ ತನ್ನ ತಾಯಿ ತಂದೆ ಬೆಳೆದವಳಲ್ಲ. ಮೊದಲು ತಾಯಿ ತಂದೆಯನ್ನು ಬಿಟ್ಟು ಬೆಳೆದ ಒಂದು ದುಃಖಕ್ಕೆ ಕುಂತಿದೇವಿ ಆದಳು. ಸರಿ ಇರಲಿಪ್ಪ, ಆಯಿತು. ಆಮೇಲೆ ಹಾಗೆ ಅವಳನ್ನ ಮದುವೆ ಮಾಡಿಸ್ಕೊಟ್ರು. ಮದುವೆ ಮಾಡ್ಕೊಂಡ ಮೇಲೆ ಇವರಿಗೆ ತುಂಬ ಎಲ್ಲ ಮದುವೆಗೆ ಮುಂಚೆ ಅವಳಿಗೆ ಒಂದು ದೂರ್ವಾಸನ ಮನೆಗೆ ಬಂದಿದ್ದರು. ಅವಳು ಸಾಕಷ್ಟು ಸೇವೆ ಮಾಡಿದಳು. ಸೇವೆ ಮಾಡುವ ಅವರೊಂದು ವರ ಕೊಟ್ಟರು, ಇಂಥವ್ರಿಗೆ ಮಂತ್ರನ ಯಾರು ನೀವು ಪಠನ ಮಾಡಿದರೆ ಆ ದೇವತೆ ಇದರ ಬರ್ತಾರೆ ಅಂತ ಹೇಳಿದರು. ಇವಳು ಬಾಲ್ಯದ ಹುಡುಗಿ, ಅವಳಿಂದ ಆಸೆ ಇತ್ತು, ಮಂತ್ರ ಪರೀಕ್ಷೆ ಮಾಡಿ ನೋಡೋಣ ಅಂತ ಸೂರ್ಯನ ನೋಡಿದಳು. ಮಂತ್ರ ಇದು ಕಥೆ ಗೊತ್ತಿದೆ. ತಕ್ಷಣ ಕರ್ಣ ಹುಟ್ಟಿದ. ಅವಳಿಗೆ ನೋಡಿ ಹೇಗಿರಬೇಕು ಅವಳು ಮನಸ್ಸಿರುವ ಆ ಸಂದರ್ಭ. ನನ್ನ ಮದುವೆ ಆಗಲ್ಲ, ಒಳ್ಳೆ ಮನೆತನ, ರಾಜನ ಮಗಳು, ಕೈಲೊಂದು ಮಗು, ಎಲ್ಲರೂ ಏನು ಆಡ್ಕೊಂಬಾರು, ತನ್ನ ಅಪ್ಪ ಅಮ್ಮನ ಎಷ್ಟು ಅಗೌರವ, ಎಷ್ಟು ಫೀಲ್ ಮಾಡಿರ್ಬೇಕಾಗ. ಆಗ ತಾನು ಹಡದ ಮಗುವನ್ನು ಒಂದು ಬಾಕ್ಸಲ್ಲಿ ಹಾಕಿ ಕೊಡಬೇಕು ಅಂದರೆ ಆ ತಾಯಿಗೆ ಎಷ್ಟು ದುಃಖ ಇರಬೇಕು. ಅದನ್ನು ಅನುಭವಿಸಲು ಕುಂತಿದ್ದೀವಿ. ಆಯಿತು, ಮದುವೆ ಆಯಿತು. ಪಾಂಡುಕೆ ಹಿಡಿದಲ್ಲ. ಆಮೇಲೆ ಅದು ಒಂದಲ್ಲ, ಆಮೇಲೆ ಮಾತ್ರಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಬಂದು. ಸರಿ, ಅದನ್ನು ಅಕ್ಸೆಪ್ಟ್ ಮಾಡಿ ಕುಂತಿದ್ದೀವಿ. ಅದು ಆಮೇಲೆ ನೆಕ್ಸ್ಟ್ ಕತೆ ಏನಾಯಿತು ಅಂದರೆ ಮಹಾಭಾರತಕ್ಕೆ ನೋಡಿದೆವು ಅಂದರೆ ಆ ಪಾಂಡುಗ ಶಾಪ ಬಂತು. ಎಷ್ಟು ದುಃಖ ಇರಬೇಕಪ್ಪ ಇವಳಿಗೆ. ತನಗೆ ಒಂದು ಮಗು ಹುಟ್ಟಿತು, ಆ ಮಗುನ ಹೊರಗೆ ಹೇಳೋದಕ್ಕಿಲ್ಲ, ಇನ್ನು ಮಗು ಹುಟ್ಟೋದೇ ಇಲ್ಲ. ಇಂಥ ದುಃಖಲ್ಲಿದ್ದರು. ಆಮೇಲೆ ಪಂಚಪಾಂಡವರು ಅವತಾರ ಅದೆಲ್ಲ ಆಯಿತು. ಅದು ಸರಿ ಆಯಿತು. ಮಕ್ಕಳು ಅಲ್ಲೇ ಬೆಳೆದ್ರು. ಎಲ್ಲಿ? ವನವಾಸದಲ್ಲಿ ಅವಳಿರುವ ವನದಿಂದ ಅಲ್ಲೇ ಬೆಳೆದು ಸ್ವಲ್ಪ ದೊಡ್ಡವರಾದರೂ ಅವ್ರನ್ನ ಕರ್ಕೊಂಡು ಬಂದರು, ಋಷಿಗಳೆಲ್ಲ ಕರ್ಕೊಂಡು ಬಂದರು. ಆಗ ಏನು ಮಾತು ಹೇಳಿದ್ರು ಅಂತ ದುರ್ಯೋಧನ, ಇದು ಪಾಂಡು ಹುಟ್ಟಿದ ಮಕ್ಕಳೇ ಇಲ್ಲ, ಆದರೆ ನಾನು ಇದನ್ನು ನಮ್ಮ ಅರಣ್ಮನೆಗೆ ನಾನು ನುಗ್ಗಿಸೋಕೆ ಬಿಡೋಲ್ಲ, ಹೀಗೆ ಮಾತಾಡಿದ್ದಾರೆ. ಏನು ಒಪ್ಪಲ್ಲ ದುರ್ಯೋಧನ. ಆಗ ಅಶರೀರಿ ಮಾತು ಕೇಳಿತು. ಆಮೇಲೆ ವೇದವ್ಯಾಸರೇ ಪ್ರತ್ಯಕ್ಷ ಬಂದರು, ತಾನೇ ಕೈ ಹಿಡಿದು ಅವ್ರನ್ನೆಲ್ಲ ಅರಣ್ಮನೆಗೆ ಕರ್ಕೊಂಡು ಹೋದ್ರು ಅಂತ ಕಥೆ ಬರುತ್ತೆ. ಆಗ ಕುಂತಿದ್ದೀವಿ, ಮನಸ್ಸಾಗಿರಬೇಕು. ತನ್ನ ಇದರ ಮೇಲೆ ಒಂದು ಅವಮಾನ ಆಯ್ತಲ್ಲ ಅಂತ ಅದನ್ನು ತಾಳ್ವಿಕೆಯಿಂದ ಇದು ಮಾಡಿದಳು. ಆಮೇಲೆ ಎಲ್ಲದೂ ದೊಡ್ಡದು ಯಾವುದು ಅಂದರೆ ಮಕ್ಕಳು ಬೆಳೀತು, ಏನೋ ಅವರಿಗೆ ರಾಜ್ಯ ಬಿಟ್ಟಿತ್ತು, ಅದೆಲ್ಲ ಆಯಿತು. ಎಂಥ ಅವಮಾನ ರೀ! ತನ್ನ ಸೊಸೆಯನ್ನು ಸಭೆಯಲ್ಲಿ ಕರ್ಕೊಂಡ್ಬಂದು ಮಾನಭಂಗ ಮಾಡಬೇಕು ಅಂದ. ಅದು ನೋಡುವಾಗ ಎಷ್ಟು ಅವಳಿಗೆ ಅವಮಾನ ಇರಬೇಕು. ಅದನ್ನು ಸಗನದಿಂದ ಅವಳು ಮಾಡಿಕೊಂಡ್ಳು. ಅಷ್ಟು ಆಯಿತು. ಆಮೇಲೆ ರಾಜ್ಯ 12 ವರ್ಷ ಹೋಯ್ತು. ಅದು ಯಾರಿಂದ ಅದೆಲ್ಲ ಬಿಡ್ರಿ, ಜೂಡಾಟ ಆಯ್ತಲ್ಲ ಬಿಟ್ಟು. ಆಮೇಲೆ ಹೊರಗೆ ಹೋದರು. ಹೊರಗೆ 12 ವರ್ಷ ಅಜ್ಞಾತವಾಸ ಆಯಿತು. ಅಜ್ಞಾತವಾಸದಲ್ಲೂ ಆಗ ಇವಳು ಹೋಗಲಿಲ್ಲ, ಇವಳು ಅರಣ್ಮನೆಯಲ್ಲೇ ಇದ್ದಳು. ಮಕ್ಕಳ ಜೊತೆ ಹೋಗಿರ್ಬೇಕಾಯ್ತು. ಹೋಗ್ತೇನೆ ಅಂತ ಅಂದಳು ಪಾಪ. ಯಾರು ಬೇಡ, ನನ್ನ ಏಜ್ ಆಯಿತು,
ಹಾಗಂತ ಮನೇಲಿ ಬಿಟ್ಟರೆ ತನ್ನ ಮಕ್ಕಳು ಹೇಗಿದ್ದಾರೆಯೋ ಆ ದುಃಖದಿಂದ ಇದ್ದಳು. ಅವ್ರು ವಾಪಸ್ ಬರೋರು ಅಂತ ಕಾದಿದ್ದರು. ಅವ್ರು ವಾಪಸ್ ಬಂದರು ರಾಜ್ಯವನ್ನು ಕೊಡಲ್ಲ ಅಂದ. ರಾಜ್ಯ ಆಗ ಯುದ್ಧ ಪ್ರಾರಂಭ ಆಯಿತು. ಆಗ ಕೃಷ್ಣ ಒಂದು ಮಾಡಿದ, ಎಲ್ಲರಿಗೂ ಗೊತ್ತಿರೋದು. ಕೃಷ್ಣ ಯಾರು ಕರ್ಣನದ್ದು ಹೋಗಿ ನಿನ್ನ ತಾಯಿ ಯಾರು ಅಂದರೆ ಕುಂತಿದೇವಿ ತಾನೆ. ಆ ಸಂದರ್ಭದಲ್ಲಿ ಹೇಳಿದ್ದಾನೆ. ಕುಂತಿದೇವಿ ಹೇಳಿ ಆಯಿತು, ನಿಮ್ಮ ಕರ್ಣ ತಾನೇ ನನ್ನ ಮೊದಲ ಮಗ ಅಂತ. ಹೇಗಿದ್ದಿರಬೇಕು, ಒಂದು ಮಗ ಆ ಕಡೆ 4 ಮಕ್ಕಳು ಈ ಕಡೆ, ಹೇಗಾಗಬೇಕು? ಅಷ್ಟು ದುಃಖ. ಅವಳ ಹೇಗೆ ಬೆಳೆಸಿದಳು ಅಂದರೆ, ಪಾಂಡು ಮೃತ ಆದ ತಕ್ಷಣ ಮಾತ್ರಿನ ಸಹಗಮನ ಮಾಡ್ತಾನೆ ಅಂತ ಅಂದ್ಕೊಂಡಂತೆ. ಆಗ ಕುಂತಿ ಅದಂತ ನಾ ಸಹಗಮನ ಮಾಡ್ತಾನೆ ಅಂತ. ಆಗ ಮಾತ್ರಿ ಹೇಳಿದಂತೆ, ಬೇಡ ಬೇಡ, ನಿಮಗೆ ಒಳ್ಳೆ ಮನಸ್ಸಿದೆ, ವಿಶಾಲವಾದ ಮನಸ್ಸಿದೆ, ನನ್ನ ಮಕ್ಕಳು ನಿಮ್ಮ ಮಕ್ಕಳಂತೆ ನೋಡುವ ಒಂದು ವಿಶಾಲ ಮನೋಭಾವ ನಿಮಗಿದೆ, ನನಗಷ್ಟಿಲ್ಲ, ಅದರಿಂದ ನಾನು ಹೋಗ್ತೇನೆ ಅಂದ್ಲಂತೆ. ಆಗ ಹೇಗಿರಬೇಕು ಅವಳ ಮನಸ್ಸು, ಕುಂತಿ ಮನಸ್ಸು. ಅದನ್ನು ಹೇಳ್ತಾರೆ, ಯುದ್ಧಕ್ಕೆ ತನ್ನ ಮಗ ಆ ಕಡೆ ಇದ್ದಾನಂತಿದೆ, ಆ ಮಗ ಅಂತ ಹೇಳ್ಕೊಂಬಾಕಿಲ್ಲ, ಕರ್ಣ ನನ್ನ ಮಗ ತಾನ ಅಂತ ಡಿಕ್ಲೇರ್ ಮಾಡೋಕ್ಕಾಗತ್ತಾ? ಅದು ಮಾಡಲ್ಲ. ಆ ಕಷ್ಟವೂ ಪಟ್ಲು. ಇಷ್ಟೆಲ್ಲ ಆಯ್ತು ರೀ. ರಾಜ್ಯ ಸಿಕ್ಕಿದ್ದು, ರಾಜ್ಯ ಹೋಯಿತು. ಆಮೇಲೆ ಧರ್ಮರಾಜ ರಾಜನಾಗಿದ್ದ. ಆಮೇಲೆ ಒಂದು ಘಟನೆ ಮಹಾಭಾರತದಲ್ಲಿ ಹೇಳುತ್ತೆ. ಧೃತರಾಷ್ಟ್ರನಿಗೆ ವೈರಾಗ್ಯ ಬರಲ್ಲ. ನಮ್ಮ ಭೀಮಸೇನ ದೇವರು ವೈರಾಗ್ಯನ ಉಪದೇಶ ಮಾಡಿದರು. ಹೆಮ್ಮೆಯಿಂದ ಹೇಳಬೇಕು, ಆ ವಾಯು ನಮ್ಮ ಕುಲಗುರುರಾಯನು ಅಂತ. ಆ ಭೀಮಸೇನ ದೇವರು ಹೇಳಿದರು, ಉಪದೇಶ ಮಾಡಿ ವೈರಾಗ್ಯ ಬಂತು, ಹೊರಟ. ಅವರ ಜೊತೆ ಕುಂತಿ ಹೊರಟುಟ್ಲು. ಧರ್ಮರಾಜ ಕೇಳಿದಂತೆ, ಇಷ್ಟು ದಿನ ಕಷ್ಟಪಟ್ಟೀಯ, ನನ್ನ ಜೊತೆಲೇ ಇರುಮಾ ನೀನು ಅಂದರೆ ಇಲ್ಲ ಅಂದ್ಲಂತೆ. ಯಾಕೆ ಅಂತ ಕೇಳುತ್ತೆ. ಪಾಪ ಗಾಂಧಾರಿಯ ಕಣ್ಣು ತಿಳಿಯಲ್ಲ, ಆದಿಕಾಲದ ಅವರ ಸೇವೆ ಮಾಡ್ತಾವೇ ಇದ್ದಿದ್ದಾನೆ. ಈಗ ಅವರಿಬ್ಬರು ವನವಾಸಕ್ಕೆ ಹೋದರೆ ಅವ್ರನ್ನ ಯಾರು ನೋಡ್ಕೊಂಬಾರು, ನಾನು ಅವ್ರಿಗೆ ಸೇವೆ ಮಾಡೋಕೆ ಹೋಗ್ತಾನೆ ಅಲ್ಲಂತೆ. ಯಾರಿಗೆ ಮನೋಭಾವ ಬರ್ತಾರೆ? ಆ ಮಕ್ಕಳಿಂದ ತನ್ನ ಮಕ್ಕಳು ಎಷ್ಟು ಹಾನಿ ಆಯಿತು ನೋಡಿದ್ದಾಳೆ, ಅಂಥ ಕಷ್ಟವನ್ನು ತಾನು ಅನುಭವಿಸಿದ್ದಾಳೆ. ಇದ್ದರೂ ಅವ್ರಿಗೆ ನಾನು ಸೇವೆ ಮಾಡಬೇಕು, ನನ್ನ ಕರ್ತವ್ಯ ಅದು ಅಂತ ಹೋಗ್ತಾಳೆ ಅಂದರೆ ಆ ಕುಂತಿಯ ಪಾತ್ರ ಎಷ್ಟು ದೊಡ್ಡ ಪಾತ್ರ ಇರಬೇಕು. ಅದರಿಂದ ನಂದೆ ಎಲ್ಲ ನಾ ಎಷ್ಟು ಕಷ್ಟಪಡ್ತಾನೆ, ನನ್ನ ಜೀವನ ಫುಲ್ಲ ಕಷ್ಟ ಅಂತ ಹೇಳ್ಕೊಂಬವ್ರು ತುಂಬ ಜನ ನೋಡ್ತಾ ಇದ್ದೇವೆ ನಾವು. ಕಷ್ಟಪಟ್ಟಳು ಕುಂತಿ, ಆಗ ನಾ ಕಷ್ಟಪಟ್ಟದ್ದು ಒಂದಿನ ಕೂಡ ಹೇಳ್ಕೊಳ್ಳಿಲ್ಲ. ಅದು ಕುಂತಿಯ ಪಾತ್ರ. ಆಗ ನಮ್ಮೆಲ್ಲ ರೋಲ್ ಮಾಡಲ್ ಯಾರು ಅಂದರೆ ಕುಂತಿದೇವಿ. ಯಾಕೆ ಕೃಷ್ಣ ಅನುಗ್ರಹ ಮಾಡ್ತಾ ಇದ್ದ, ಕೃಷ್ಣ ಬಂದಿದ್ದ, ಕೃಷ್ಣ ಸಹಾಯವಾಗಿದ್ದ. ಆಗ ನಾವು ಕುಂತಿನ ಮನಸ್ಸು ಸ್ಮರಣೆ ಮಾಡಿದ್ರೆ ನಾವು ಯಾವುದು ಕಷ್ಟವೇ ಇಲ್ಲ. ಈಗಿನ ಜನ್ರೇಷನ್ ಅವ್ರಿಗೆ ಒಂದು ಮಾದರಿಯ ದಿನಚರಿ ಅಂದರೆ ಹೇಗೆ ಹೇಳ್ತೀರಾ, ಅಥವಾ ಏನು ಸಜೆಸ್ಟ್ ಮಾಡ್ತೀರಾ ಈಗಿನ ಜನ್ರೇಷನ್ ಅವ್ರಿಗೆ? ಈಗಿನ ಜನ್ರೇಷನ್ ಹೌದು ಹೇಳಬೇಕಾದ ವಿಷಯ ಅದು. ಯಾಕೆಂದರೆ ಈಗಿನ ಜನ್ರೇಷನ್ ನಾವು ಅವ್ರುಗಳೆಲ್ಲ ಏನಂದರೆ ಅವರೆಲ್ಲ ಔಟ್ಡೇಟೆಡ್, ಅವರೆಲ್ಲ ಓಲ್ಡ್ ಫ್ಯಾಷನ್. ನಾವೀಗ ಹಂಗೆ ಲೈಫ್ ಸ್ಟೈಲ್ ನಮ್ಗೆ ಚೆಂದ ಇದೆ ಹಾಗಂತ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಭ್ರಮೆ, ನಿಜವಾದ ಭ್ರಮೆ ತಾನೆ. ಯಾಕಂದ್ರೆ ನಾವು ನಮ್ಮಿಷ್ಟಕ್ಕೆ ನಾವು ಡ್ರೆಸ್ ಮಾಡಿಕೊಂಡು ನಮ್ಮಿಷ್ಟಕ್ಕೆ ನಾವು ಅಡ್ಡಾಡಿದರೆ ನಾವು ತುಂಬ ಚೆನ್ನಾಗಿದ್ದೆವು. ಇವರೆಲ್ಲ ಔಟ್ಡೇಟೆಡು, ಏನೋ ಒಂದೇ ಒಂದು ಜಾಗದಲ್ಲಿ ಕೂತ್ಕೊಂಡು ಏನೋ ಶಾಸ್ತ್ರ ಪುರಾಣ ಇದು ಹೇಳ್ತಾ ಇದ್ದರೆ ಇವರೆಲ್ಲ ಆ ಒಂದು ಭಾವನೆಯಲ್ಲಿ ಯುವಕಿಯರು ಇದ್ದಾರೆ. ಅವರಿಗೆ ಮೊದಲು ತಿಳಿಸಿಕೊಡಬೇಕಾದ ಅಮೂಲ್ಯವಾದ ಸಮಾನತ ಧರ್ಮ ಏನು, ಆ ಧರ್ಮವನ್ನು ಆಚರಣೆ ಮಾಡಿದರೆ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನ. ಈ ವಿಶ್ವಾಸವನ್ನು ತಾಯಿ, ತಂದೆ, ಮನೆಯವರು ಎಲ್ಲರೂ ಆ ಮಕ್ಕಳಿಗೆ ಬೆಳೆಸಬೇಕಾಯ್ತು. ಆಗ ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ಆದಷ್ಟು ಮಕ್ಕಳತ್ತೆ ಹೇಳಿ ಬೆಳಿಗ್ಗೆ ಬೇಗ ಏಳೋ ಒಂದು ಅಭ್ಯಾಸವನ್ನು ಕ್ರಿಯೇಟ್ ಮಾಡಬೇಕು. ತುಂಬ ಕಷ್ಟವಾದ ಕೆಲಸ, ತುಂಬ ಕಷ್ಟ. ಯಾವ ನಮ್ಮ ಕ್ಲಾಸಲ್ಲಿ ಹೇಳ್ತವ್ರದು ಮೊದಲು ಅದನ್ನು ಮಾರ್ನಿಂಗ್ ಕ್ಲಾಸ್ ಯಾವಾಗಲೂ 6 ಗಂಟೆಗೆ ಇಟ್ಟಿರುವೆ. ಅಯ್ಯೋ 6 ಗಂಟೆಗೆ ಹಂಗನ್ ಕೇಳೋರು. 6 ಗಂಟೆಗೆ ಯಾಕೆ ಇಡ್ತೇವೆ ಅಂದರೆ ಆವೇಳೆ ಹೇಳುವ ಪ್ರಾಕ್ಟೀಸ್ನ ಅಭ್ಯಾಸ ಆಗೋದು ನಿಮಗೆ. ಸೂರ್ಯ ಉದಯಕ್ಕೆ ಆಮೇಲೆ ಎದ್ದರೆ ಅದು ಐಶ್ವರ್ಯ ಮನೇಲಿ ಇರೋದಿಲ್ಲಂತೆ, ಯಾರಿಗೆ ಗೊತ್ತಿಲ್ಲ. ನಾವು ಒಳ್ಳೆ ಏನು ಫೈನಾನ್ಷಿಯಲ್ ಸೌಂಡ್ ಇದ್ದೇವಲ್ಲ, ನಮಗೇನು ಐಶ್ವರ್ಯ ಅಂತ ಹೇಳ್ತಾರೆ. ಮಹಾಭಾರತ ಹೇಳುತ್ತೆ, ಯಾರು ಸೂರ್ಯ ಉದಯಕ್ಕೆ ಆಮೇಲೆ ಮನೇಲಿ ಹಾಸ್ಕೊಂಡು ಮಲ್ಕೊಂಡಿರ್ತಾರೆಯೋ ಅವರ ಆರೋಗ್ಯವೂ ನಾಶ ಆಗುತ್ತೆ, ಅವ್ರ ಮನೆಯಿಂದ ಲಕ್ಷ್ಮೀ ದೇವಿ ಹೊರಗೆ ಹೋಗ್ತಾಳಂತ. ಹಾಗಿರುವಾಗ ನಮ್ಮ ಮಕ್ಕಳಿಗೆ ಮೊದಲು ಹೇಳಿಸ್ಕೊಳ್ವಾಗ ಕಲ್ಚರ್ ಯಾವುದು, ಬೆಳಿಗ್ಗೆ ಬೇಗ ಏಳು. ಬೆಳಿಗ್ಗೆ ಬೇಗ ಏಳು ಅಂತಂದರೆ ಅವ್ರು ರಾತ್ರಿ ಬೇಗ ಮಲಸು. ಆಗ ರಾತ್ರಿ ಏನು ಮಾಡಬಾರ್ದು, ಟಿ ವಿ ನೋಡಿ. ನಾನು ಟಿ ವಿನ ಬಗ್ಗೆ ಏನು ಹೇಳಲ್ಲ ಈಗ, ಅದು ಯಾಕೆಂದರೆ ಅದು ಆಮೇಲೆ ನೆಕ್ಸ್ಟ್ ಚಾನಲ್ ಕೂಗ್ಲಾರ್ರಿ ನನ್ನ. ಯಾಕೆ ಟಿ ವಿ ಅಷ್ಟು ಮೋಸ ಆಗಿದೆ. ನಾನು ಟಿ ವಿ ಒಂದು
ಜೋಕ್ ಮಾಡ್ತಾಯಿದ್ದೆ, ಜೋಕದ್ದು ಇಟ್ಕೊಂಡಿರ್ಬೇಕು. ಟಿ ವಿ ಎಂಬುದು 2 ಅಕ್ಷರ, ಕಲಿ ಎಂಬ 2 ಅಕ್ಷರ, ಟಿ ವಿ ಎಂಬ 2 ಅಕ್ಷರ ಮುಂದೆ ಮನೆಯ ಪ್ರವೇಶ ಇದೆ. ಅದು ಏನಾಗುತ್ತೆ ಅಂದರೆ ನಮ್ಮ ಕಣ್ಣು ಎಂಬ 2 ಅಕ್ಷರ, ಕಿವಿ ಎಂಬ 2 ಅಕ್ಷರ, ಮಾತು ಎಂಬ 2 ಅಕ್ಷರ, ಮನಸ್ಸು ಮನ ಈ 2 ಅಕ್ಷರನ ತಾನೇ ಕಾಲಾಂಬ 2 ಅಕ್ಷರನ ತಾನು ಸ್ವೀಕಾರ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಪಾಪಾಂಬ 2 ಅಕ್ಷರ ಬರುತ್ತೆ. ಇದರಿಂದ ಬಿಡುಗಡೆ ಆಗಬೇಕು ಅಂದರೆ ನಮ್ಮ ಗುರುಗಳು ಎಂಬ 2 ಅಕ್ಷರನ, ವಾಯು ಎಂಬ 2 ಅಕ್ಷರ ಗಟ್ಟಿ ಹಿಡಿದ್ರೆ ಮೋಕ್ಷಾಂಬ 2 ಅಕ್ಷರ ನಿಮಗೆ ಸಿಗತ್ತೆ ಅಲ್ಲ. ಈಗ ನಾನು ಹೇಳ್ತಾ ಇದ್ದೆ, ಆಗ ಅವ್ರು ಟಿ ವಿ ತುಂಬ ಪ್ರಬಲ ಇತ್ತು. ಈಗ ಟಿ ವಿಯ ಮರಿಮಕ್ಕಳು ಯಾವುದು ಅಂದರೆ ನಾವು ಕೈಲಿ ನೋಡ್ತಾ ಇದ್ದೇವೆ, ಮೊಬೈಲ್. ಇಲ್ಲ ಈಗ ಇದೆಲ್ಲ ನಾವು ಹೇಳ್ತೇವಲ್ಲ, ಈ ಚಾನಲೆಲ್ಲ ಮೊಬೈಲ್ ಅದ ನೋಡ್ತೇವೆ. ಅದರ ಮೊಬೈಲ್ ಕೆಟ್ಟದ್ದು ಹೇಳಿಲ್ಲ, ಒಳ್ಳೆದು ಮಾತ್ರ ಸ್ವೀಕಾರ ಮಾಡಿರಿ. ಅದು ಮಕ್ಕಳಿಗೆ ಹೇಳಿಕೊಡ್ಬೇಕಾಯ್ತು. ಅದನ್ನು ನಾವು ಆಗೇನಾಯಿತು, ತಾಯಿ ತಂದೆಯರು ಮೊದಲು ಆ ಒಳ್ಳೆದನ್ನು ಮಾಡಿ ನೋಡ್ತಾ ಇದ್ದರೆ ಮಕ್ಕಳು ಅದನ್ನು ನೋಡೋದು. ಈ ಮಕ್ಕಳು ತಾಯಿ ತಂದ್ರೆ ಏನಂತ ನಮಗೆ ಸ್ಕೂಲ್ ಇಲ್ಲ, ನಾವೆಲ್ಲ ಮುಗಿಸ್ಕೊಂಡು ಬಂದಿದ್ದೆವು ಅಂತ ಜಾಲಿಯಾಗಿ ಏನೇನೋ ನೋಡ್ತಾ ಇದ್ದರೆ ಮಕ್ಕಳು ಅವ್ರು ಏನು ನೋಡ್ತಾರೆ ಕ್ಯೂರಿಯಾಸಿಟಿ ಇರ್ತು. ಸೊ ಆಗ ಅವ್ರು ಏನು ಮಾಡಬೇಕು ಅಂದರೆ ಮಕ್ಕಳನ್ನ ದಿನಚರಿ ಹೇಗೆ ನೋಡ್ಕೊಬೇಕು ಅಂದರೆ ಬೆಳಿಗ್ಗೆ ಏಳಬೇಕು, ರಾತ್ರಿ ಮಲಗಬೇಕು. ತಾನು ಆ ತಾಯಿ ತಂದೆ ಮನೆ ಇರೋರೆಲ್ಲರೂ ಅದೇ ಮಾದರಿ ತನ್ನ ಲೈಫ್ ಸ್ಟೈಲ್ನ ತಾನು ಸೆಟ್ ಮಾಡಿಕೊಂಡ್ರೆ ಮಕ್ಕಳು ಹಾಗೆ ಹೇಳುತ್ತಾ ಇದ್ದವನ್ನೇ ತುಂಬ ಹೇಳಬೇಡ್ರಿ ಮಕ್ಕಳಿಗೆ. ಒಂದು 5 ನಿಮಿಷ ಇಲ್ಲ 5 ಸೆಕೆಂಡು ದೇವ್ರ ಮುಂದೆ ಕೂತ್ಕೊಂಡು ಕೃಷ್ಣ ಅಂತ ಹೇಳ್ರಿ. ಬೇರೆ ಕೃಷ್ಣಾಯ ನಮ್ಗೆ 10 ಸಲ ಹೇಳ್ರಿ. ಅದನ್ನು ಅವ್ರಿಗೆ ಪ್ರಾಕ್ಟೀಸ್ ಮಾಡಿರಿ. ಪ್ರತಿ ದಿವಸ ಮಾಡಬೇಕು. ಇವತ್ತು ಮಾಡಿ ನಾಳೆ ಮಾಡಲಿಲ್ಲ, ಏನು ವೀಕ್ಲಿ ಒನ್ಸ್ ಹಾಗಲ್ಲ ಇಲ್ಲ. ಡೈಲಿ ಇದನ್ನು ಇಟ್ಕೊ, ಸ್ನಾನ ಮಾಡಿ ಬಾ, ಒಂದು ಊರ್ಧ ಪುಂಡ್ರೆ ಧಾರಣ ಮಾಡು, ಗೋಪಿಚಂದ ಧಾರಣ ಮಾಡು, ಅದೊಂದು ತಪ್ಪಿಲ್ಲ. ಮುದ್ರೆಗಿದ್ರೆ ಏನು ಬೇಡ, ಮೊದಲು ಊರ್ಧ ಪುಂಡ್ರೆ ಧಾರಣ ಮಾಡಿ ಕೂತ್ಕೊ. ಒಂದು ಕೃಷ್ಣಾಯ ನಮಗೆ 10 ಸಲ ಹೇಳು. ಆಗ ಹೇಳುವಾಗ ನಿನ್ನ ಮನಸ್ಸಲ್ಲಿ ಕೃಷ್ಣನ ಸ್ಮರಣ ಮಾಡು. ಯಾಕೆಂದರೆ ಮನಸ್ಸಿಗೆ ಭಗವಂತ ಮಕ್ಕಳ ಮನಸ್ಸಿಗೆ ಬೇಗ ಬರ್ತಾನೆ. ನೀವು ಹೇಳಿಕೊಡ್ರಿ, ಮಕ್ಕಳು ಅದನ್ನು ಖಂಡಿತ ಅನುಷ್ಠಾನ ಮಾಡೋದು. ಯಾಕಂದ್ರೆ ಅಮ್ಮ ಹೇಗೆ ಹೇಳಿಬೇಕಾದ ರೀತಿಯಲ್ಲಿ ಹೇಳಿದರೆ ಮಕ್ಕಳು ಗ್ಯಾರಂಟಿ ಮಾಡ್ತಾರೆ ರೀ. ಇನ್ನು ನಮ್ಮ ಹಿಂದೆ ಅಷ್ಟು ಮೋಸ ಆಗಲಿಲ್ಲ. ಮಕ್ಕಳು ಮೋಸ ಇದೆ ಅಂದರೆ ಇನ್ನು ಅಷ್ಟು ಚೆನ್ನಾಗಿ ಹೇಳಲಿಲ್ಲ ಅಂತ ಅರ್ಥ. ಆ ಕೇಳುವ ರೀತಿಯಲ್ಲಿ ಹೇಳಬೇಕು ತಾಯಿ. ಅದನ್ನು ಅದು ಹೇಳಿಕೊಳ್ಳಿ. ಒಂದು ತುಂಬ ಜಪ ಗಿಪ ಎಲ್ಲ ಅವ್ರು ಹೇಳಬೇಡ್ರಿ, ಒಂದು 10 ಜಪ ಮಾಡಿರಿ ಅಂತೇಳಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಅಮ್ಮ ತುಳಸಿ ಒಂದು ನೀರು ಹಾಕ್ಕೊಂಡು ಬಾ ಅಮ್ಮ, ಇಷ್ಟೇ ಹೇಳ್ರಿ. ಅವರು ಕುಂಕುಮ ನಾಂಬೆ 2 ವಯಸ್ಸು ಮಕ್ಕಳೆಲ್ಲ ಕುಂಕುಮನ ಚೆಲ್ಲತ್ತೆ, ಮಂತ್ರಾಕ್ಷರ, ಅದು ಒಂದು ಜಾಲಿ ಅವರಿಗೆ. ಅದು ಮಾಡಲಿ ಪರವಾಗಿಲ್ಲ, ಹಾಗೆ ಮಾಡಬೇಕು ಅಂತ ಇಂಟೆನ್ಷನ್ ಬರ್ತಲ್ಲ, ಅದು ಡೆವಲಪ್ ಆಗಲಿ. ಹಾಗೆ ಮಕ್ಕಳನ್ನ ಮಾಡಿರಿ, ಊಟ ಹಾಕ್ರಿ. ಮಕ್ಕಳಿಗೆ ಬೇಕಾದಷ್ಟು ಒಂದು ರಿಕ್ವೆಸ್ಟ್ ಏನಂದರೆ ಮನೆಯಲ್ಲಿ ಮಾಡಿ ಕೊಡ್ರಿ, ಹೊರಗಿನ ಫುಡ್ಗೆ ನೀವು ಎನ್ಕರೇಜ್ ಮಾಡಿಬಿಡ್ರಿ. ತಾಯಿ ತಂದೆಯರೇ ಮನೆಯಲ್ಲಿ ಮಾಡೋದಕ್ಕೆ ಕಷ್ಟಪಟ್ಟುಕೊಂಡು ಅವ್ರಿಗೆ ಟೇಸ್ಟಿಗೆ ಅಲ್ಲಿ ಹೋಗಲಿ ಅಂದರೆ ಆ ಟೇಸ್ಟೇ ಬೇಕು ಅಂತ ಮನೆಯಲ್ಲಿ ಕೇಳ್ತಾರೆ. ಇಷ್ಟೇ ಡಿಫ್ರೆನ್ಸ್. ಅದು ಬರಲ್ಲ, ಸೊ ನಾನೇ ಹೋಗ್ತಾನೆ ಅಂತಾರೆ. ಅದನ್ನು ನಾವೇ ಎನ್ಕರೇಜ್ ಮಾಡೋದು ಬೇಡ. ಹೊರಗಿನ ಆ ಆಹಾರ ಹೇಳ್ತೀವಲ್ಲ, ಅದು ನಿಜವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಅದನ್ನು ಶುದ್ಧವಾದ ಆಹಾರ ಮನೆಯಲ್ಲಿ ದೇವರು ನೈವೇದ್ಯ ಮಾಡಿ, ಮಕ್ಕಳು ನೋಡಲೇ ಇದ್ದರು ಮಕ್ಕಳು ದೇವ್ರ ನೈವೇದ್ಯ ಮಾಡೋದು, ವಯಸ್ಸದೇವು ಮಾಡೋದು, ಆ ಮಕ್ಕಳಿಗೆ ಆ ಅನ್ನವನ್ನು ಹಾಕಿದರೆ ಅದರ ಪರಿಣಾಮವೇ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಡೆವಲಪ್ ಮಾಡಬೇಕು. ಅದು ಅಮ್ಮ ಅಪ್ಪನ ಕರ್ತವ್ಯ. ಅದು ನೋಡ್ತಾ ಇರ್ತಾರಲ್ಲ ಮಕ್ಕಳು, ಆಗ ನಾವು ಹೀಗೆ ಊಟ ಮಾಡಬೇಕು ಅದು ಅವರಿಗೆ ಬರೋದು. ಅದರಿಂದ ಅದು ಡೆವಲಪ್ ಆಗುತ್ತೆ. ನಿಮ್ಮ ಮನೇಲಿ ಹಾಗೆ ಬೆಳೆಸಿದ್ದಾರೆ ಅಂತ ಬರುತ್ತೆ, ಸಂತೋಷ ಪಡಬೇಕಾದ ವಿಷಯ ನಾವು. ಅದರಿಂದ ಹೀಗೆ ಅದನ್ನು ಮಕ್ಕಳ ದಿನಚರಿನ ಸ್ಕೂಲಿಗೆ ಹೋಗಲಿ ಎಲ್ಲ ಕರೆಕ್ಟ್ ಟೈಮ್, ಪಂಕ್ಚುವಲ್ ಟೈಮೇ ಮಕ್ಕಳನ್ನ ಕೊಟ್ಟು ಕಳಿಸ್ರಿ. ಇವತ್ತು 5 ನಿಮಿಷ ಪರವಾಗಿಲ್ಲ ನಿಮ್ಮ ಸ್ಕೂಲು, ಹಾಗೆ ಹೇಳಬೇಡ್ರಿ. ಅದು ಹೇಳಿದರೆ ಮಕ್ಕಳು ಪಂಕ್ಚುವಾಲಿಟಿ ಹೊಟ್ಟೋಗುತ್ತೆ. ಹಾಗೆ ಅವ್ರನ್ನ ಬೆಳೆಸ್ರಿ. ಅದಾದಮೇಲೆ ಡೆವಲಪ್ ಮಾಡ್ಕೊಂಡು ಬರಲಿ. ಆ ಪಂಕ್ಚುವಾಲಿಟಿ ಮಕ್ಕಳಿಗೆ ಬರುತ್ತೆ. ಬಂದ ತಕ್ಷಣ ಮನೆಯಿಂದ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಒಂದು ಶುದ್ಧವಾದ ಒಂದು ಉಡುಪು, ಅದು ಒಂದು ಡ್ರೆಸ್ಸು, ಅದನ್ನು ಚೆನ್ನಾಗಿ ಅವ್ರಿಗೆ ಕೊಟ್ಟು ಮೊದಲು ಕೈ ಕಾಲು ತೊಳ್ಕೊಂಡು, ಅದು ತುಂಬ ಆಮೇಲೆ ಏನು ಬೇಕಾದ್ರೆ ಕೊಡಿ, ಡ್ರಿಂಕ್ಸ್ ಕೊಡೋದಲ್ಲ ಆಮೇಲೆ ಕೊಡ್ರಿ. ಊಟ ಮಾಡೋಕ್ಕೆ ಮುಂದೆ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು. ಊಟ ಮಾಡೋಕ್ಕೆ ಮುಂದೆ ಕೈ ಕಾಲು ತೊಳ್ಕೊಂಡು ಬರಲಿ. ಒಂದು 5 ನಿಮಿಷ ಭಗವಂತ ಕೃಷ್ಣ ನಿನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇದು 5 ನಿಮಿಷ 5 ಸೆಕೆಂಡ್ ಹೇಳ್ಬೋದಲ್ಲ, ಆಮೇಲೆ ಊಟ ಮಾಡಿರಿ. ಇನ್ನೂ ಹೇಳ್ಬೇಕಾದೇನೆಂದರೆ, ಊಟ ಮಾಡುವ ನಿಮ್ಮ ಡೈನಿಂಗ್ ರೂಮ್ ಅದು ಟಿ ವಿ ರೂಮ ಇರಬಾರ್ದು.
ಟಿ ವಿ ನೋಡ್ತಾ ಊಟ ಮಾಡೋದು, ಮೊಬೈಲ್ ನೋಡ್ತಾ ಊಟ ಮಾಡೋದು, ಇದೆಲ್ಲ ಬೇಡ. ಆ ಒಂದು 5 ಎಷ್ಟೊತ್ತು ಊಟ 10 ನಿಮಿಷ, ಆ ನಿಮಿಷ ಎಲ್ಲವನ್ನು ಬಿಟ್ಟು ನೀವು ದೇವರ ಸ್ಮರಣೆ ಮಾಡದೇ ಇದ್ದರೂ ಪರವಾಗಿಲ್ಲ. ಅದನ್ನು ಯಾಕಂದ್ರೆ ಅದರೊಡೆ ಪರಿಣಾಮ ಮನಸ್ಸಿಗೆ ಬರುತ್ತೆ. ಅದನ್ನು ಯಾಕಂದರೆ ಊಟ ಮಾಡುವಾಗ ಚಿಂತನೆ ನಮ್ಮ ದೈನಂದಿನ ಇದಕ್ಕೆ ಬರುತ್ತೆ. ಪ್ರಾತಃ ಕಾಲ ಯಾವ ಚಿಂತನೆ ಮಾಡ್ತೇವೋ ಅದನ್ನು ಇಡೀ ಜನ್ಮಕ್ಕೂ ಬರುತ್ತೆ. ಶಾಸ್ತ್ರ ಹೇಳುವ ಮಾತು. ಅದನ್ನು ನಾವು ಡೆವಲಪ್ ಮಾಡೋಣ. ಇದೆಲ್ಲ ತುಂಬ ಕಷ್ಟವಾದ ವಿಷಯ ಅಲ್ಲ 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 ತುಂಬ ಸಿಂಪಲ್. ನಮ್ಮ ಲೈಫ್ ಸ್ವಲ್ಪ ಚೇಂಜ್ ಮಾಡಿಕೊಂಡೇವು ಅಂದರೆ ನಿಜವಾಗಿ ನಮ್ಮ ಮನೆ ಮತ್ತು ಒಳ್ಳೆ ಮಕ್ಕಳಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆಗಳು ನಿಮ್ಮಂಥವ್ರು ಆಗ್ತಾರೆ ಅಂತ ನಾವು ಸಂತೋಷ ಪಡ್ತೇವೆ, ಯೋಚಿಸ್ತೀವಿ ಅಲ್ವಾ. ಭಾವಿ ಸಮೀರ ವಾದಿರಾಜರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ದೀರ್ಘ ಕೃತಿ ನೀವು ಮೊದಲಿಂದ ಹೇಳ್ತಾ ಇದ್ದೀರಾ, ಲಕ್ಷ್ಮೀ ಶೋಭಾನೆ. ಇದರ ಹಿನ್ನೆಲೆ ಏನು? ಹಿನ್ನೆಲೆ ಏನು ಅಂದರೆ, ಇಡೀ ಭಾಗವತದಲ್ಲಿ ಬರುವ ಒಂದು ಘಟನೆಯನ್ನು ವಾದಿರಾಜರು ಲಕ್ಷ್ಮೀ ಶೋಭನ ಪದ್ಯ ಅಂತ ಮಾಡಿದ್ದಾರೆ. ಏನಂದರೆ ನನಗೇನು ಅನಿಸೋದು ಅಂದರೆ, ಅದು ಬರೀ ಪದ್ಯಗಳು ಮಾತ್ರ ಅಲ್ಲ, ಆ ಪದ್ಯದ ಅರ್ಥವನ್ನು ತಿಳ್ಕೊಂಡೇವು ಅಂದರೆ ಒಂದೊಂದು ಪದ್ಯಕ್ಕೂ ವಿಶೇಷವಾದ ಅರ್ಥವನ್ನು ನೋಡ್ಬೋದು. ನಾನು ಅನ್ನೋದು ಆ ಪದ್ಯದಲ್ಲಿ ಈ ಪದವನ್ನು ಯಾಕೆ ಹಾಕಿದರು ಅಂತ ಸ್ವಲ್ಪ ಆಲೋಚನೆ ಮಾಡಿದರೆ ನಮ್ಮಂಥ ಅಲ್ಪ ಬುದ್ಧಿಗೆ ಸಾವಿರಾರು ಅರ್ಥಗಳು ತೋರುತ್ತೆ. ನಾನು ಕಂಕಣಕಾರ ಸುಳಾದಿ ನೋಡುವಾಗ ಆ ಪರ್ಟಿಕ್ಯುಲರ್ ಮನ್ಮಥನಯ್ಯ ಇದೆಲ್ಲ ಬರುವಾಗ ಅದನ್ನು ವಾದಿರಾಜರು ಕೊಟ್ಟಿದ್ದಾರೆ. ಕಾಮನಯ್ಯ ಅಂತ ಕೊಟ್ಟಿದ್ದಾರೆ, ಇವನಿಗೆ ಸಮರ್ಪಣೆ ಮಾಡು, ಅವ ಯಾರು, ನಮ್ಮ ಬಿಂಬರೂಪ. ಹೀಗೆಲ್ಲ ಅನೇಕ ಅರ್ಥಗಳನ್ನ ಒಳಗೊಂಡಿದ್ದು ನಮ್ಮ ಲಕ್ಷ್ಮೀ ಶೋಭನ ಪದ್ಯ. ಇನ್ನೂ ಲೌಕಿಕವಾಗಿ ಹೇಳಬೇಕು ಅಂದರೆ ಲಕ್ಷ್ಮೀ ಶೋಭನ ಪದ್ಯವನ್ನು ಭಕ್ತಿಯಿಂದ ಹೇಳ್ರಿ, ಏನು ಕಲಿಸ್ಬೇಕಾದ್ರೆ ನಡೀತಾ ನಿಮಗೆ. ಆ ಫಲವನ್ನು ವಾದಿರಾಜ ಕೊಡ್ತಾರೆ. ನಾನು ಅನುಭವ ಮಾಡಿದ್ದಾನೆ, ಅದಕ್ಕೆ ನಂಗೆ ಅನುಭವಿಸಿದ್ದಾನೆ. ನಾನು ಈ ಚಂದ್ರಿಕಾ ಗುರುಕುಲಂಲಿ ಮಾಡ್ತಾರಲ್ಲ, ಅದು ಎಷ್ಟು ಜನ ಸಂಕಲ್ಪ ಮಾಡ್ತಾರೆ, ಅಷ್ಟು ಜನ ಬರಬೇಕು ಅಂದರೆ ಅವ್ರ ಅನುಭವ ಇರಬೇಕಲ್ಲ, ಇಲ್ಲದೆ ಬರ್ತಾರೆಯಾ? ಹಾಗೇನು ಅರ್ಥ ಆಯಿತು ಈ ಪದ್ಯ ಈ ಕಲಿಕಾಲಲ್ಲಿ ನಮಗಾಗಿ ಮಾಡಿದ ಕೊಟ್ಟಿದ್ದಾರೆ ವಾದಿರಾಜ. ಸಂತೋಷವಾದ ವಿಷಯ ಏನಂದರೆ ವಾದಿರಾಜರ ಉತ್ತರಾರಾಧನ ನಮ್ಮ ರಾಯರ ನಮ್ಮ ವ್ಯಾಸರಾಜರ ಆರಾಧನೆ ದಿವಸ ಇದನ್ನು ನಾವು ಹೇಳ್ತಾ ಇದ್ವಿ. ಅದರಿಂದ ಸಂತೋಷದಿಂದ ಎಲ್ಲರೂ ಲಕ್ಷ್ಮೀ ಶೋಭನ ಪದ್ಯವನ್ನು ಇದನ್ನು ಒಂದನೇ ಅಂತಲ್ಲ, ಯಾವುದೊಂದು ಕೃತಿಯನ್ನು ಪ್ರತಿ ದಿವಸ ಪಾರಾಯಣ ಮಾಡಬೇಕು. ಒಂದು ಚಟ ಇರಬೇಕು, ಒಂದಿನೂ ಬಿಡಬಾರ್ದು. ಆ ಚಟ ಇದ್ದರೆ ತಾನೇ ನಮ್ಮ ಸಾಧನೆ ಆಗುತ್ತೆ. ಯಾವುದಾದ್ರು ಒಂದನ್ನು ನಾವು ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂದರೆ ಇದನ್ನು ನಾವು ಮುಗಿಸ್ಬೇಕು. ಈ ಹರಿಕಥಾಂಸಾರ ಪಾರಾಯಣ ಅಂದರೆ ನಾವು ಇಷ್ಟನ್ನು ಪಠನ ಮಾಡಬೇಕು, ಇಷ್ಟ ಬಾಯಿ ಹಟ್ ಮಾಡಿರಬೇಕು. ಒಂದು ಜೀವನಕ್ಕೆ ಒಂದು ಅದರ ಗುರಿ, ಆ ಗುರಿ ಮುಟ್ಟಬೇಕು ಅಂದರೆ ಇದನ್ನೆಲ್ಲ ನಮ್ಮ ಫ್ರಮ್ ದಿ ಚೈಲ್ಡ್ಹುಡ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಒಳ್ಳೆ ನಮ್ಮ ಬ್ರೈಟ್ ಫ್ಯೂಚರ್ ಹೇಳ್ತೇವಲ್ಲ, ಅದನ್ನು ಭಗವಂತ ಕರುಣಿಸಿ ಕೊಟ್ಟೇ ಕೊಡ್ತಾನ, ಯಾವ ಸಂದೇಹವೂ ಇಲ್ಲ. ಅದೇ ನೀವು ಚಂದ್ರಿಕಾ ಗುರುಕುಲ ಅಂತ ಹೇಳ್ತಾ ಇದ್ರಿ, ಪ್ರತಿ ಶುಕ್ರವಾರ ಪಾರಾಯಣ ಮಾಡಿಸ್ತೀರಾ. ಅದು ನಾನು ಕೂಡ ಕೇಳಿದ್ದೀನಿ ಆ ಪಾರಾಯಣ. ಅದು ಸಂಕಲ್ಪ ಎಷ್ಟು ನೀವು ಚೆನ್ನಾಗಿ ಮಾಡಿಸ್ತೀರಾ ಅಂದರೆ ಒಂದು ಮೈನ್ಯೂಟ್ ಡೀಟೇಲನ್ನು ಕೂಡ ಬಿಡದೆ ತುಂಬ ಚೆನ್ನಾಗಿ ಬರ್ತಿದೆ ಪಾರಾಯಣ. ಸಂಕಲ್ಪದ ಮಹತ್ವ ಹಾಗೆ ಹೇಳೋದಾದ್ರೆ ಯಾಕೆ ಸಂಕಲ್ಪ ಅಂದರೆ ಎಲ್ಲರೂ ಕೇಳೋದುಂಟು, ಸಂಕಲ್ಪ ಯಾಕೆ ಭಗವಂತನಿಗೆ ಗೊತ್ತಿಲ್ಲವೇನು? ಎಲ್ಲವನ್ನೂ ಸರ್ವಜ್ಞ ಭಗವಂತನಿಗೆ ನಾವು ಹೇಳ್ತಿರ್ಬೇಕೇನು? ಇಲ್ಲ, ಎಲ್ಲ ಭಗವಂತನಿಗೆ ಗೊತ್ತು. ಹಾಗಿದ್ದು ಸಂಕಲ್ಪ ಮಾಡು ಅಂತಾನೆ ಭಗವಂತ. ಯಾಕೆಂದರೆ ನಾವು ತಿಳ್ಕೊಬೇಕು, ಇದು ಭಗವಂತನಿಗೆ ತಿಳಿಸೋದಲ್ಲ. ನಾವು ಎಷ್ಟು ಅಲ್ಪ ನೋಡಿ ಯೋಚನೆ ಮಾಡಿ, ಶೋಭನೆ ಮೂರ್ತಿ ಆರಂಭ ಮಾಡ್ತೇವೆ, ನಾವೆಲ್ಲಿದ್ದೆವು ಏನೋ ಸ್ವಲ್ಪ ಓದಿದರೆ ನಂದೇ ಎಲ್ಲ ನಾನೇ ಓದ್ಕೊಂಡಿದ್ದರೆ ಹೇಳ್ತೇವಲ್ಲ, ನೀ ಎಂಥ ಮನುಷ್ಯಪ್ಪ ನೀನು. ಶ್ವೇತವರಾಹ ಕಲ್ಪ ಮಂತ್ರ ಕೇಳುವಾಗ ಅದಿಲ್ಲಿ ಭರತಖಂಡಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋಲಿ ಕೂತಿದ್ದೇವೆ. ಈಗ ನಾವು ಎಲ್ಲಿದ್ದೇವೆ, ನಾವೆಷ್ಟು ಸಾಮಾನ್ಯಗಳು. ಆಗ ನಮ್ಮ ಅಹಂಕಾರ ಕಂಡ ನಾಬೇಕು ಅಂದರೆ ಸಂಕಲ್ಪ ಆಗಬೇಕು. ನಾನು ನನ್ನದು ಇದು ಬಿಡಬೇಕು. ಅದನ್ನು ಬಿಡಬೇಕು ಅಂದರೆ ಇದು ಸಂಕಲ್ಪ ಹೇಳಿಸಿಕೊಡೋ ಪಾಠ ಇದು. ಅದು ಮಾತ್ರ ಅಲ್ಲ, ನನಗೇನು ಬೇಕು ಅಂದರೆ ಭಗವಂತನಿಗೆ ಗೊತ್ತಿದೆ. ನಾವು ಒಂದು ಸಲ ರಿವಿಷನ್ ಮಾಡ್ಕೊತೀವಿ, ಇದೆಲ್ಲ ನಂಗೆ ಬೇಕಾದ ಸ್ವಾಮಿ. ಅವನ ಮಕ್ಕಳು ತಾಯಿಗೆ ಗೊತ್ತಿದೆ, ಅವಳು ಏನೇನು ಬೇಕೋ ತಯಾರು ಮಾಡ್ತಾ ಇದ್ದಾಳೆ. ಇದ್ರ ಮಕ್ಕಳು ಅಮ್ಮ ನಂಗೆ ಇದು ಬೇಕು ಕೇಳ್ತೇವಲ್ಲ, ಅವಳೆ ತಾಯಿ ಸಂತೋಷದಿಂದ ಕೊಡ್ತಾಳೆ, ಅಯ್ಯೋ ನನ್ನ ಮಗ ಕೇಳಿದ್ದಾರ ಅಂತ ಥರ ತಾನಿದು. ಭಗವಂತನೆಲ್ಲ ಗೊತ್ತಿದೆ, ಇದು ನಂಗೆ ಇದು ಬೇಕು ಅಂತ ನಾವು ಪ್ರಾರ್ಥನೆ ಮಾಡುವಾಗ ಭಗವಂತ ಗ್ಯಾರಂಟಿ ಅದನ್ನು ಅನುಗ್ರಹ ಮಾಡ್ತಾನಂತ ಸಂಕಲ್ಪ. ಆ ಸಂಕಲ್ಪ ಮಾಡುವಾಗಲೇ ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಅದಕ್ಕೊಂದು ಅವಕಾಶ ಕೊಡುತ್ತೆ. ಲಕ್ಷ್ಮೀ ಶೋಭನೆ ಡೈರೆಕ್ಟಾಗಿ ಹೋದೆವು ಅಂದರೆ ನಾವು ಭಗವಂತನ ಚಿಂತನೆ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ.
ಅದೆಲ್ಲ ಮಾಡುವಾಗ ನಮ್ಮ ಮನಸ್ಸಿಗೆ ಒಂದು ಚಿಂತನೆ ಒಂದು ಅವಕಾಶ ಸಿಗುತ್ತೆ. ಅದನ್ನು ಸಂಕಲ್ಪ ಮಾಡೋದು ಎಲ್ಲ ನಮ್ಮ ದಿನ 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 ನಾವು ಏನೇನು ಕೆಲಸ ಮಾಡ್ತೇವೋ ಎಲ್ಲೆಲ್ಲ ಭಗವಂತನ ಚಿಂತನೆನ ಸೇರಿಸಿ ಮಾಡಿಕೊಂಡ್ರೆ ನಮ್ಮ ಜೀವನ ಅದುವೇ ಸಾಧನ ಜೀವ. ಈಗ ಸಾಧನ ಅಂದರೆ ಏನೋ ಅಂತ ಅದನ್ನು ವರ್ಡ್ ನಿಮಗೆ ಗೊತ್ತಾ, ಅವನು ಎಷ್ಟೋ ಸಾಧನ ಮಾಡಿದ್ದಾನೆ ಅದು ಇಲ್ಲ. ಸಾಧನೆ ಏನು ಅಂದರೆ ಏನು ಮಾಡಿದರೂ ಸರಿ ಅದು ನಮ್ಮ ಜೊತೆಯಲ್ಲೇ ಭಗವಂತ ಮಾಡಿಸ್ತಾನ ಅವನ ನಮ್ಮೊಳಗಿದ್ದಾನ, ಅವನು ನನ್ನ ಜೊತೆಯಲ್ಲಿದ್ದಾನ. ಇದನ್ನು ನಾವು ಬಾಯಲ್ಲಿ ಹೇಳೋ ಪ್ರಾಕ್ಟೀಸಲ್ಲಿ ಮೊದಲಿರಲಿ, ಆಮೇಲೆ ಅನುಭವಿಸೋ ಪ್ರಾಕ್ಟೀಸ್ ಆಮೇಲೆ. ಅಷ್ಟಕ್ಕೆ ನಾವು ಮಾಡಿದೆವು ಅಂದರೆ ನಮ್ಮ ಜೀವನ ಸಾಧನ ಜೀವನ ಆಗುತ್ತೆ. ಅಂಥಮಾರ ಜೀವನವನ್ನು ನಮ್ಮೆಲ್ಲರಿಗೂ ಮಾಡಿಸ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಭಗವಂತನಿಗೆ. ನಮ್ಮ ಮಧ್ವರ ದೇವಾಸ ಚಾನಲಿನ ಉದ್ಗೀತಾ ಸೀರೀಸ್ನಲ್ಲಿ ಇಷ್ಟೊತ್ತು ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಪಾಡ್ಕ್ಯಾಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಂಗೆ ತುಂಬ ಸಂತೋಷ ಆಯಿತು, ಹೆಸರು ನೋಡಿಯೇ ಸಂತೋಷ ಆಯಿತು. ಮಧ್ವ ಹೃದಯ ವಾಸ ಅಲ್ಲ, ಎಲ್ಲ ಹೃದಯದಲ್ಲಿ ವಾಸ ಮಾಡಲ್ವೇನು ಭಗವಂತ? ಒಂದು ಕ್ವಶನ್ ಬರೋದು. ಅದ್ರ ಮಧ್ವ ಹೃದಯ ವಾಸ ಕೇಳ್ತಾ ಇದ್ರಿ, ನನ್ನ ಇದ್ರಲ್ಲಿ ವಾಸ ಆಗಲ್ವಾ, ನಿಮ್ಮ ಇದ್ರಲ್ಲಿ ವಾಸ ಆಗಲ್ವಾ? ಇದ್ದಾನಲ್ಲ ಅಂದರೆ ಮಧ್ವ ಹೃದಯ ವಾಸ. ಯಾಕೆಂದರೆ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನ ಅಂತ ನಾವು ಫೀಲ್ ಮಾಡೋದೇ ಇಲ್ಲ, ನಾವು ನೆನೆಸೋದೇ ಇಲ್ಲ. ಇವತ್ತ ನೆನೆಸೇವಾ, ನಾನು ಭಗವಂತ ನೆನೆಸೇವಾ ಇಲ್ಲ. ಹಾಗಾದರೆ ಮಧ್ವ ಹೃದಯ ವಾಸ ಮಧ್ವಾಚಾರ್ಯ ಹೇಗೆಂದರೆ ಅವ್ರ ಹೃದಯದಲ್ಲಿ ಭಗವಂತ ವಾಸ ಮಾಡ್ತಾನಂತ ಸದಾ ಸರ್ವಕಾಲ ಅದನ್ನು ತಾನು ಸ್ಮರಣೆ ಮಾಡೋದು, ತಾನು ನೋಡುತ್ತಾ ಇದ್ದವರು ಅವರು. ಅದನ್ನು ಹೃತ್ಕಮಲವಾಸಿ ನಾವು ಹೇಳ್ತೇವಲ್ಲ, ಕೃಷ್ಣಾರ್ಪಣ ಮಸ್ತು ಬಿಡಾವಳು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ. ಯಾಕೆ ಎಲ್ಲರ ಅಂತರ್ಗತಾನೆ ಇದ್ದರು ಮಧ್ವ ಹೃದಯ ವಾಸ ಅಂತ ಹೇಳಿದರೆ ಅವರು ತಾನು ಭಗವಂತನ ಒಳಗೆ ಇದ್ದಾನ ಅಂತ ಅವ್ರ ಎಕ್ಸಿಸ್ಟೆನ್ಸ್ ವಿ ಡಿಂಟ್ ಫೀಲ್. ನಾವು ಇವತ್ತು ಫೀಲ್ ಇಲ್ಲ, ಬಟ್ ಮಧ್ವಾಚಾರ್ಯ ಹಂಗೆ ಮಾಡಲ್ಲ, ಯಾವಾಗಲೂ ಮಾಡ್ತಾ ಇದ್ದಾರೆ. ಅದು ಮಧ್ವ ಹೃದಯ ವಾಸ ಇಂದ ಆ ಹೆಡ್ಡಿಂಗ್ ತುಂಬ ಚೆನ್ನಾಗಿದೆ ನೀವು ಕೊಟ್ಟರು ಚಾನಲ್ಗೆ. ಮಧ್ವ ಹೃದಯ ವಾಸ, ಅವ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನ. ನಾವು ಅದನ್ನು ನಮ್ಮ ಹೃದಯ ವಾಸಿ ಹಂಗಂತ ಅನುಭವ ಬರಬೇಕು, ನಾವು ಪ್ರಾರ್ಥನೆ ಮಾಡ್ಕೊಂಬೋಣ. ಹರೇ ಶ್ರೀ. ಇಷ್ಟೊತ್ತು ನಮ್ಮ ಜೊತೆಗೆ ಸ್ತ್ರೀ ಧರ್ಮ ಹಾಗೂ ಅನೇಕ ವಿಚಾರಗಳನ್ನು ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿರುವ ಶ್ರೀಮತಿ ಸರಸ್ವತಿ ಶ್ರೀಪತಿ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಚಾನೆಲ್ಗೆ ಸುಂದರವಾದ ಸ್ಟುಡಿಯೋನಲ್ಲಿ ನಿರ್ಮಾಣ ಮಾಡಿಕೊಟ್ಟ ಶ್ರೀ ಸ್ಟುಡಿಯೋಸ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣಾರ್ಪಣ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.